ಮುಂದಿನ ಉಪನ್ಯಾಸವನ್ನು ಶ್ರೀಹರಿ ಆಚಾರ್ಯ ಪೂಜಾರ್ ಮಾದನೂರು ಅವರು ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಎಂಬುವ ಕುರಿತಾಗಿ ಮಾಡಲಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಿಗೆ ಕೇಳಿಕೊಳ್ತಾ, ಶ್ರೀಯುತ ಶ್ರೀಹರಿ ಆಚಾರ್ಯ ಪೂಜಾರ್ ಇವರು ಮಾದನೂರಿನವರು. ಪರಮಪೂಜ್ಯ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಲ್ಲಿ ನ್ಯಾಯಸುಧಾಂತ ವೇದಾಂತ ಅಧ್ಯಯನವನ್ನು ನಡೆಸಿ ಸದಾ ಪಾಠ ಪ್ರವಚನದಲ್ಲಿ ರತರಾಗಿರುವವರು. ಅವಧೂತ ಶಿರೋಮಣಿಗಳಾದಂತಹ ಶ್ರೀ ಮಾದನೂರು ವಿಷ್ಣುತೀರ್ಥರ ಅರ್ಚಕ ಮನೆತನದವರಾದ ಅವರ ಹಿರಿಮೆ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಆಚಾರ್ಯರು ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಎನ್ನುವ ವಿಚಾರದ ಕುರಿತಾಗಿ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದೊಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ, ಮುಖ್ಯ ಪ್ರಾಣದೇವರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರಮಪೂಜ್ಯರಾದಂತಹ ಪರ್ಯಾಯ ಶ್ರೀಪಾದಂಗಳವರಿಗೂ ಕೂಡ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನಿಂದ 6 ದಿನಗಳ ಕಾಲ ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದಂತಹ ಸನ್ನಿಧಿಯಲ್ಲಿ ಈಶಾವಾಸ್ಯೋಪನಿಷತ್ತು ಮತ್ತು ಭಗವದ್ಗೀತೆ ಇವೆರಡರ ತುಲನಾತ್ಮಕ ಚಿಂತನೆ, ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಹೇಗೆ ಪ್ರವಿಷ್ಟವಾಗಿದೆ ಎಂಬುದನ್ನು ಯಥಾಮತಿಯಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾಣದೇ ಇದ್ದಂತಹ ಪರಮಾತ್ಮ, ಅವನನ್ನು ಕಾಣಲಿಕ್ಕೆ ತಿಳಿಯಲಿಕ್ಕೆ ಇರುವಂತಹ ಮಾಧ್ಯಮ ಅಂತ ಹೇಳಿದರೆ ಅದು ಶಬ್ದವೊಂದೇ. ಶಬ್ದವೊಂದನ್ನು ಬಿಟ್ಟು ಬೇರೆ ಯಾವ ಮಾಧ್ಯಮವೂ ಕೂಡ ನಮಗೆ ಪರಮಾತ್ಮನ ಬಗ್ಗೆ ಸರಿಯಾದಂತಹ ಜ್ಞಾನವನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಶಬ್ದ ಮಾತ್ರ ಪರಮಾತ್ಮನನ್ನು ತಿಳಿಸಿಕೊಡುತ್ತೆ. ಹಾಗಾದರೆ ಯಾವ ಶಬ್ದ ನಮಗೆ ಪರಮಾತ್ಮನಿಗೆ ಗಮಕ ಆಗುತ್ತೆ ಅಂತ, ಸುಮ್ಮನೆ ಯಾವ್ಯಾವುದೋ ಶಬ್ದದಿಂದಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಪರಮಾತ್ಮನನ್ನು ಕಂಡಿರ್ತಾರೋ ಅವರ ಮಾತೇನಾಗುತ್ತೆ, ನಮಗೆ ಪರಮಾತ್ಮನನ್ನು ತಿಳಿಸಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪರಮಾತ್ಮನನ್ನು ಕಂಡವರು ಅನೇಕ ಇದ್ದಾರೆ, ಆದರೆ ಸಮಗ್ರವಾಗಿ ಪರಿಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ತಿಳಿದವರೆಲ್ಲರೂ ಕೂಡ ಅರ್ಧಮರ್ಧನೆ. ಹಾಗಾಗಿ ಪರಮಾತ್ಮನನ್ನು ಸಮಗ್ರವಾಗಿ ತಿಳಿದಂಥವರು ಅಂತ ಹೇಳಿದರೆ ಪರಮಾತ್ಮ ಒಬ್ಬನೇ. ಪರಮಾತ್ಮನಿಗೊಬ್ಬನಿಗೇ ಅವನ ಬಗ್ಗೆ ಸಮಗ್ರವಾದಂತಹ ಜ್ಞಾನ ಇದೆ. ಹಾಗಾಗಿ ನಾವು ಪರಮಾತ್ಮನ ಮಾತಿನಿಂದಾಗಿ ಪರಮಾತ್ಮನ ಬಗ್ಗೆ ತಿಳಿಯಬೇಕು. ಹಾಗಾದರೆ ಪರಮಾತ್ಮನ ಮಾತು ಯಾವುದು? ಅಪೌರುಷೇಯವಾದಂತಹ ವೇದವಾಣಿ. ಪರಮಾತ್ಮನ ಮಾತು ಅಂದ ತಕ್ಷಣ ಪರಮಾತ್ಮ ರಚನೆ ಮಾಡಿದ್ದು ಅಂತ ಅರ್ಥ ಅಲ್ಲ. ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ತನ್ನ ಕಂಠದಿಂದಾಗಿ ತಾನು ರಕ್ಷಣೆ ಮಾಡಿದಂತಹ ವೇದಗಳನ್ನು ತನ್ನ ಮಗನಾದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಹೀಗೆ
ಮೊದಲ ಉಪದೇಶಕ ಅದು ಪರಮಾತ್ಮ. ಹಾಗಾಗಿ ಅಪೌರುಷೇಯವಾದಂತಹ ವೇದವಾಣಿ ಅದು ಪರಮಾತ್ಮನ ವಾಣಿ ಇದ್ದಂತೆ. ಅಂತಹ ಅಪೌರುಷೇಯವಾದಂತಹ ವೇದವಾಣಿಯ ಮೂಲಕ ನಾವು ಪರಮಾತ್ಮನ ತಿಳಿಯಬೇಕು. ಆದರೆ ವೇದ ಉಪನಿಷತ್ತು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನಮಗೆ ಸಂಸ್ಕೃತ ಬರುತ್ತೆ, ಸಂಸ್ಕೃತದಲ್ಲೇ PhD ಮಾಡಿದ್ದೇನೆ, MA ಮಾಡಿದ್ದೇನೆ ಅಂದ ತಕ್ಷಣ ವೇದ ಅರ್ಥ ಆಗೋದಿಲ್ಲ. ಯಾಕೆಂದರೆ ವೇದದ ಭಾಷಾ ಲಹರಿಯೇ ಬೇರೆ, ಸಂಸ್ಕೃತದ ಸಾಮಾನ್ಯ ಆಡುಭಾಷೆಯೇ ಬೇರೆ. ಅದರಲ್ಲಿ ಉದಾತ್ತ ಅನುದಾತ್ತ ಸ್ವರಿತಗಳನ್ನು ಹಿಡಿದುಕೊಂಡು ಅದಕ್ಕೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬಂತಹ 6 ಅಂಗಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿ ಅವುಗಳಿಗೆ ಅರ್ಥವನ್ನು ಹೇಳಬೇಕು. ಹಾಗಾಗಿ ವೇದ ಅರ್ಥ ಆಗೋದು ತುಂಬ ಕಷ್ಟ. ಇದನ್ನು ಕಂಡಂತಹ ತ್ರೈಲೋಕ್ಯ ಗುರುಗಳಾದಂತಹ ಯಾವ ಶ್ರೀಮನ್ ಮಧ್ವಾಚಾರ್ಯರು ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಋಗ್ವೇದದ ಕೆಲವು ಸೂಕ್ತಗಳಿಗೆ ತಾವು ಭಾಷ್ಯವನ್ನು ಬರೆದು ಋಗ್ಭಾಷ್ಯ ಎಂಬುದಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ವೇದದ ಇನ್ನೊಂದು ಭಾಗ ಅಂತ ಹೇಳಿದ್ರೆ ಉಪನಿಷತ್ತು ಅಂತ. ಅದರಲ್ಲಿ ವಾಸ್ತವಿಕವಾಗಿ 106 ಉಪನಿಷತ್ತುಗಳು ಇವೆ. ಅದರಲ್ಲಿ ಪ್ರಸಿದ್ಧವಾದದ್ದು ದಶೋಪನಿಷತ್ತುಗಳು ಎಂಬುದಾಗಿ 10 ಉಪನಿಷತ್ತುಗಳು. ಆ 10 ಉಪನಿಷತ್ತುಗಳಿಗೂ ಕೂಡ ಶ್ರೀಮನ್ ಮಧ್ವಾಚಾರ್ಯರು ವಿಶೇಷವಾದಂತಹ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಆ ಭಾಷ್ಯಕ್ಕೆ ಟೀಕಾಕೃತ್ಪಾದರು, ಅದೇ ರೀತಿಯಾಗಿ ವಾಮನ ಪಂಡಿತಾಚಾರ್ಯರು ಅವರು ಟೀಕೆಯನ್ನು ರಚನೆ ಮಾಡಿ ಮುಂದೆ ಅದಕ್ಕೆ ಅನೇಕ ರೀತಿಯಾದಂತಹ ವ್ಯಾಖ್ಯಾನವನ್ನು 10 ಜನ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಹೀಗೆ ಅದರ ಬೆಳಕಿನಲ್ಲಿ ನಾವು ಈಶಾವಾಸ್ಯೋಪನಿಷತ್ತನ್ನು ಇವತ್ತು ನೋಡಲಿಕ್ಕಿದ್ದೇವೆ. ಮಧ್ವಾಚಾರ್ಯರ ಭಾಷ್ಯದ ಬೆಳಕಿನಲ್ಲಿ, ಟೀಕಾಕೃತ್ಪಾದರ, ವಾಮನ ಪಂಡಿತರ ಟೀಕೆ ಬೆಳಕಿನಲ್ಲಿ. ಇದು ಒಂದು ಕಡೆ ಪರಮಾತ್ಮನ ಮಾತಾಯಿತು. ಇನ್ನೊಂದು ಕಡೆ ಸಾಕ್ಷಾತ್ ಪರಮಾತ್ಮನದ್ದೇ ಮಾತು ಅಂತ ಹೇಳಿದರೆ ಅದ್ಯಾವುದು ಅಂತ ಹೇಳಿದರೆ ಭಗವದ್ಗೀತೆ. ಭಗವದ್ಗೀತೆ ಹೆಸರೇ ಹೇಳುವಂತೆ ಭಗವಂತನಿಂದ ಬಂದಂತಹ ಗೀತೆ, ಅದು ಭಗವದ್ಗೀತೆ. ಇವತ್ತು ಜಗತ್ತಿನಲ್ಲಿ ಯಾವ ಯಾವ ರೀತಿಯಾದಂತಹ ಸಮಸ್ಯೆಗಳಿವೆಯೋ, ಯಾವ್ಯಾವ ಕ್ಷೇತ್ರದಲ್ಲಿವೆಯೋ ಆ ಎಲ್ಲ ವಿಧವಾದಂತಹ ಸಮಸ್ಯೆಗಳಿಗೆ ಅತಿ ದೊಡ್ಡ ಔಷಧಿ, ಅದನ್ನು ಪರಿಹಾರ ಮಾಡುವಂತಹ ದೊಡ್ಡ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ಮಾಧ್ಯಮ ಅಂತ ಹೇಳಿದರೆ ಅದು ಭಗವದ್ಗೀತೆ. ಆ ರೀತಿಯಾಗಿ ದಿವ್ಯವಾದಂತಹ ಇಡೀ ಮನುಕುಲವನ್ನೇ ಉದ್ಧಾರ ಮಾಡುವಂತಹ ಶ್ರೇಷ್ಠ ಗ್ರಂಥ ಅದು ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನು ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ತಾವು ಸಂಚಾರ ಮಾಡಿ ಆ ಭಗವದ್ಗೀತೆಯ ಕಂಪನ್ನು ಎಲ್ಲ ಕಡೆ ಪಸರಿಸ್ತಾ ಇದ್ದಾರೆ. ಆ ರೀತಿಯಾಗಿ ತಮ್ಮ ಈ 2 ವರ್ಷದ ಪರ್ಯಾಯದ ಅವಧಿಯಲ್ಲಿ ಯಾವುದೇ ಪ್ರವಚನ ಆಗಲಿ ಅದರಲ್ಲಿ ಭಗವದ್ಗೀತೆ ಪ್ರವಿಷ್ಟವಾಗಿರಬೇಕು ಅಂತ ಶ್ರೀಗಳ ದೊಡ್ಡ ಉದ್ದೇಶ. ಹಾಗಾಗಿ ಇವತ್ತು ಆ ಈಶಾವಾಸ್ಯೋಪನಿಷತ್ತು ಮತ್ತು ಭಗವದ್ಗೀತೆ ಇವೆರಡರ ತುಲನಾತ್ಮಕವಾದಂತಹ ಒಂದು ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ 6 ದಿನಗಳ ಕಾಲ ಈ ರಾಜಾಂಗಣದಲ್ಲಿ ಮಾಡೋಣ. ಉಪನಿಷತ್ತು ಅಂತ ಒಂದು. ಉಪನಿಷತ್ತು ಅಂದರೆ ಏನು ಅಂತ ಹೇಳಿದರೆ, ಉಪ ಅಂತ ಹೇಳಿದರೆ ಅದಕ್ಕೆ 2 ಅರ್ಥ ಇದೆ. ಒಂದು ಉಪ ಅಂತ ಹೇಳಿದರೆ ಸಮೀಪ ಅಂತ, ಇನ್ನೊಂದು ಉಪ ಅಂತ ಹೇಳಿದರೆ ಉಪರಿ, ಮೇಲೆ ಅಂತ. ಉಪ ನಿಷಾದಯತಿ, ಉಪರಿ ನಿಷಾದಯತಿ ಅಂದರೆ ಈ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರೆ ನಮ್ಮನ್ನು ಪರಮಾತ್ಮನ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತವೆ, ಅದರಿಂದಾಗಿ ಇದು ಉಪನಿಷತ್ತುಗಳು ಅಂತ. ಇನ್ನೊಂದು ಅರ್ಥ ಉಪರಿ ನಿಷಾದಯತಿ ಅಂದರೆ ಮೇಲ್ಗಡೆ ಕೂಡಿಸ್ತಾವೆ ಅಂತ. ಮೇಲೆ ಅಂತ ಹೇಳಿದರೆ ಮೇಲಿನ ಲೋಕವಾದಂತಹ ಸ್ವರ್ಗ ಮೋಕ್ಷ ಲೋಕಗಳಿಗೆ ಈ ಉಪನಿಷತ್ತು ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಅಧ್ಯಯನದಿಂದಾಗಿ. ಹಾಗಾಗಿ ಇದಕ್ಕೆ ಉಪನಿಷತ್ತು ಅಂತ ಹೆಸರು. ಕೇಳಲಿಕ್ಕೆ ಏನೋ ಚೆನ್ನಾಗಿದೆ ಉಪನಿಷತ್ತು ಅರ್ಥ. ಆದರೆ ಉಪನಿಷತ್ತು ಅತ್ಯಂತ ಗಂಭೀರವಾದಂತಹ ಒಂದು ಮಾಧ್ಯಮ, ಅತ್ಯಂತ ಗಂಭೀರವಾದದ್ದು, ಅಷ್ಟೇ ಆಳವಾದದ್ದು, ವಿಸ್ತಾರವಾದಂತಹ ದೊಡ್ಡ ಸಮುದ್ರ ಇದ್ದಂತೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ, ಅರ್ಥ ಮಾಡಿಕೊಂಡಿದ್ದನ್ನು ಅನುಸಂಧಾನಕ್ಕೆ ಇಟ್ಟುಕೊಳ್ಳೋದು ಇನ್ನೂ ಕಷ್ಟ. ಹಾಗಂತ ಅಧ್ಯಯನ ಮಾಡೋದನ್ನು ಬಿಡ್ತೀವಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಉಪನಿಷತ್ತುಗಳನ್ನು, ವೇದವನ್ನು ಅಧ್ಯಯನ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾರೆ. ಯಾಕೆ ಅಧ್ಯಯನ ಮಾಡಲೇಬೇಕು ಅಂತ ಹೇಳಿದರೆ, ಶಾಸ್ತ್ರ ಹೇಳುತ್ತೆ ಅದುಃಖಮಿತರತ್ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ ಅಂತ.
ನಮಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬಂತಹ ವೇದ ರಾಶಿಗಳಿವೆ, ಉಪನಿಷತ್ತಿದೆ, ಎಲ್ಲ ಇದೆ. ಇದೆಲ್ಲ ಯಾಕೆ ಬಂತು ಅಂತ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಅದುಃಖಮಿತರತ್ ಸರ್ವಂ ಜೀವ ಏವತು ದುಃಖಿನಃ ಅಂತ. ಜಗತ್ತಿನಲ್ಲಿ ಎರಡು ಇದೆ, ಒಂದು ಜೀವ, ಇನ್ನೊಂದು ಜಡ ಅಂತ. ನಾವೆಲ್ಲರೂ ಕೂಡ ಜೀವರು. ಈ ಚೇರು, ಕುರ್ಚಿ, ಟೇಬಲು ಇದೆಲ್ಲವೂ ಕೂಡ ಏನಾಗಿದೆ? ಜಡ ಆಗಿದೆ. ಇದರಲ್ಲಿ ದುಃಖ ಇರೋದು ಯಾರಿಗೆ? ಜೀವರಿಗೆ ಮಾತ್ರ. ಈ ಚೇರು, ಕಲ್ಲು, ಮಣ್ಣು ಯಾವುದಕ್ಕೂ ದುಃಖ ಇಲ್ಲ. ಯಾಕೆಂದರೆ ಜಡ ವಸ್ತುಗಳು, ಅದಕ್ಕೆ ದುಃಖವೂ ಇಲ್ಲ, ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ, ಸುಖವೂ ಇಲ್ಲ, ಏನೂ ಇಲ್ಲ. ಅದು ಜಡ ವಸ್ತು. ಹಾಗಾಗಿ ದುಃಖ ಇರುವುದು ಯಾರಿಗೆ ಅಂತ ಹೇಳಿದರೆ ನಮಗೆ ಮಾತ್ರ, ಜೀವರಿಗೆ. ದುಃಖ ಯಾರಿಗೂ ಬೇಡವಾದಂತಹ ವಸ್ತು. ದುಃಖ ನನಗೆ ಬೇಕು, ಬರಲಿ ಬರಲಿ ಅಂತ ಯಾರೂ ಬಯಸೋದಿಲ್ಲ. ಸುಖ ಬೇಕು ಅಂತ ಬಯಸ್ತಾನೆ ಅಷ್ಟೇ, ದುಃಖ ಬೇಕು ಅಂತ ಯಾರು ಬಯಸೋದಿಲ್ಲ. ಹಾಗಾಗಿ ದುಃಖ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ. ಆ ರೀತಿಯಾಗಿ ಪ್ರಯತ್ನ ಮಾಡಬೇಕಾದರೆ ಅವನಿಗೆ ಸಹಾಯ ಮಾಡೋದು ಯಾವುದು ಅಂತ ಹೇಳಿದರೆ, ತೇಷಾಂ ದುಃಖ ಪ್ರಹಾಣಾಯ ಶ್ರುತಿ ಏಷಾ ಪ್ರವರ್ತತೆ ಅಂತ ಈ ಅಪೌರುಷೇಯವಾದಂತಹ ವೇದ ರಾಶಿ, ಅದನ್ನು ಶ್ರದ್ಧಾಭಕ್ತಿಗಳಿಂದಾಗಿ ಅರ್ಥಾನುಸಂಧಾನ ಪೂರ್ವಕವಾಗಿ ಅಧ್ಯಯನವನ್ನು ಮಾಡಿದರೆ ನಮ್ಮ ಎಲ್ಲ ವಿಧವಾದಂತಹ ದುಃಖವನ್ನು ಕಳೆಯುವುದು ಯಾವುದು ಅಂತ ಹೇಳಿದರೆ ಅದು ಅಪೌರುಷೇಯವಾದಂತಹ ಶ್ರುತಿಗಳು, ವೇದಗಳು ಅಂತ. ಇನ್ನೊಂದು ಮಾತು ಹೇಳುತ್ತೆ, ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಅಂತ. ಇದು ಒಂದು ಹಂತ ಆಯಿತು, ದುಃಖ ಕಳೆದುಕೊಳ್ಳಿಕ್ಕೆ ವೇದಾದಿಗಳನ್ನು ಅಧ್ಯಯನ ಮಾಡಬೇಕು ಅಂತ. ದುಃಖ ಕಳೆದುಕೊಂಡರೆ ಮಾತ್ರ ನಮಗೆ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಸಿಗೋದು ಯಾವಾಗ? ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಮತ್ತು ಜ್ಞಾನಗಳನ್ನು ಬೆಳೆಸಿಕೊಂಡಾಗ ಅದರಿಂದಾಗಿ ನಮಗೆ ಮೇಲಿನ ಊರ್ಧ್ವಲೋಕಾದಿಗಳು ಸಿಗ್ತವೆ. ಹಾಗಾದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಶಾಸ್ತ್ರಗಳು ನಮ್ಮ ಮುಂದೆ ನೂರಾರು ಶಾಸ್ತ್ರಗಳಿವೆ. ಅದರಲ್ಲಿ ಯಾವ ಶಾಸ್ತ್ರ ಶ್ರೇಷ್ಠ, ಯಾವುದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ವೇದಶಾಸ್ತ್ರಾತ್ ಪರಂ ನಾಸ್ತಿ. ಎಲ್ಲ ಶಾಸ್ತ್ರಗಳಿಗೂ ತಾಯಿಯ ರೂಪದಲ್ಲಿ ಇರುವುದು ಯಾವುದು ಅಂತ ಹೇಳಿದರೆ ಅದು ವೇದ ಅಂತೆ. ಅಪೌರುಷೇಯವಾದಂತಹ ವೇದವಾಣಿ ಅದು ಎಲ್ಲ ಶಾಸ್ತ್ರಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಅಂತ. ಯಾಕೆ ಅಂತ ಹೇಳಿದರೆ ಅದು ಪರಮಾತ್ಮನನ್ನು ವಿಶೇಷವಾಗಿ ಕೊಂಡಾಡುತ್ತೆ. ಹಾಗಾಗಿ ವೇದಶಾಸ್ತ್ರವನ್ನೇ ಎಲ್ಲರೂ ಅಧ್ಯಯನ ಮಾಡಲೇಬೇಕು. ಅಷ್ಟು ಮಾತ್ರ ಅಲ್ಲ, ನೇಂದ್ರಿಯಾಣಿ ನಾನುಮಾನಾನಿ ವೇದಾಹ್ಯೇವೈನಂ ವೇದಯಂತಿ ಅಂತ. ಈ ನಮಗೆ ಪ್ರಮಾಣ 3 ಅಂತ ಹೇಳ್ತಾರೆ. ಒಂದು ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಪ್ರತ್ಯಕ್ಷ, ಕಣ್ಣಿಂದಾಗಿ ನಾವು ನೋಡ್ತೀವಿ, ಏನೊಂದು ವಸ್ತು ಇದೆ, ಮೈಕಿದೆ ಅಂತ ಹೇಳ್ತೇವೆ. ಆದರೆ ಪರಮಾತ್ಮನನ್ನು ಕಣ್ಣಿಂದಾಗಿ ನೋಡ್ಲಿಕ್ಕೆ ಬರೋದಿಲ್ಲ. ಕಣ್ಣಿನಿಂದಾಗಿ ಪರಮಾತ್ಮನ ಜ್ಞಾನ ಬರೋದಿಲ್ಲ. ಇನ್ನೇನು ಮಾಡಬೇಕು? ಅನುಮಾನ ಮಾಡಬೇಕು. ಅನುಮಾನ ಅಂದರೆ ಲಾಜಿಕ್. ಅಲ್ಲೆಲ್ಲೋ ದೂರದಲ್ಲಿ ಹೊಗೆ ಬರ್ತಾ ಇದೆ ಅಂತ ಕಾಣಿಸುತ್ತೆ ನಮಗೆ. ಹಾಗಾದರೆ ಹೊಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಬೆಂಕಿ ಇರಲೇಬೇಕು ಅಂತ ಅನುಮಾನ ಮಾಡ್ತೇವೆ. ಈ ರೀತಿಯಾದಂತಹ ಲಾಜಿಕ್ನಿಂದಾಗಿ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಲಾಜಿಕ್ನಿಂದಾಗಿ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನು ನಾವು ಊಹೆ ಮಾಡ್ಬೋದು. ಈಗ ದೂರದಲ್ಲಿ ಹೊಗೆ ಬರ್ತಾ ಇದೆ, ಸೊ ಬೆಂಕಿ ಇದೆ ಅಂತ ಹೇಳಿದ್ರೆ ಆ ರೀತಿ ಜ್ಞಾನ ಯಾಕೆ ನಮ್ಗೆ ಬಂತು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾವು ಅನೇಕ ಕಡೆ ನೋಡಿದ್ವಿ, ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇದೆ. ಸೊ ನಾವೇನು ಮಾಡ್ತೀವಿ? ದೂರದಲ್ಲಿ ಹೊಗೆ ಮಾತ್ರ ಕಂಡಾಗ ಅಲ್ಲಿ ಬೆಂಕಿ ಇರ್ಬೋದು ಅಂತ ಅನುಮಾನ ಮಾಡ್ತೀವಿ. ಅನುಮಾನ ಮಾಡೋದಕ್ಕಿಂತ ಮುಂಚೆ ನಾವು 10 ಕಡೆ ಬೆಂಕಿ ಮತ್ತು ಹೊಗೆ ಒಂದೇ ಕಡೆ ಇರೋದನ್ನು ನೋಡಿರ್ತೀವಿ, ಅದಕ್ಕೆ ಅನುಮಾನ ಮಾಡ್ತೀವಿ. ಆದರೆ ಪರಮಾತ್ಮನ ಬಗ್ಗೆ ನಾವು ಇಲ್ಲಿ ತನಕ ನೋಡೇ ಇಲ್ಲ. ಹಾಗಾಗಿ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ, ಅನುಮಾನವನ್ನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೇನು ಮಾಡಬೇಕು? ವೇದಾಹಿ ಏವೈನಂ ವೇದಯಂತಿ, ವೇದಗಳ ಮೂಲಕವೇನೇ ಪರಮಾತ್ಮನನ್ನು ತಿಳಿಯಬೇಕು. ಅದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಕೂಡ ನಮಗೆ ಇಲ್ಲ. ಆದ್ದರಿಂದಾಗಿ ವೇದಗಳ ಅಧ್ಯಯನ ಸ್ವಲ್ಪ ಕಷ್ಟ, ಆದರೂ ಕೂಡ ಅಧ್ಯಯನ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾರೆ. ಇಂತಹ ಅಪೌರುಷೇಯವಾದಂತಹ ವೇದ ವಾಂಗ್ಮಯ ಒಟ್ಟು 4 ವಿಧವಾಗಿದೆ. ಒಂದು ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಎಂಬುದಾಗಿ. ಸಂಹಿತ ಅಂತ ಹೇಳಿದರೆ ವೇದದ ಮೂಲ ಟೆಕ್ಸ್ಟ್, ಮಂತ್ರಭಾಗ ಏನಿದೆ ಅದು ಸಂಹಿತ ಅಂತ ಕರೆಸ್ಕೊಳ್ಳುತ್ತೆ. ಎರಡನೆಯದು ಬ್ರಾಹ್ಮಣ ಅಂತ. ಬ್ರಾಹ್ಮಣ ಅಂತ ಹೇಳಿದರೆ ವೇದದ ಅರ್ಥ ಏನು ಅಂತ. ವೇದದಲ್ಲಿ ಸುಮ್ಮನೆ ವೇದದ ಉದ್ದ ಲೈನ್ಗಳಿರ್ತವೆ, ಅದಕ್ಕೆ ಅರ್ಥ ಏನು, ಅಲ್ಲಿ ಬಂದಿರುವಂತಹ ಮಂತ್ರಗಳನ್ನು ಯಾವ್ಯಾವ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಳ್ಬೇಕು ಎಂಬುದಾಗಿ ತಿಳಿಸುವಂತಹ ಭಾಗ ಅದು ಬ್ರಾಹ್ಮಣ ಭಾಗ ಅಂತ ಕರೆಸ್ಕೊಳ್ಳುತ್ತೆ. ಮೂರನೆಯದ್ದು ಆರಣ್ಯಕ ಅಂತ. ಆರಣ್ಯಕ ಅಂತ ಹೇಳಿದರೆ ಒಂದು ವಯಸ್ಸಾದ ಮೇಲೆ ಸಂಸಾರದ ಎಲ್ಲ ವಿಧವಾದಂತಹ ಜವಾಬ್ದಾರಿಗಳನ್ನು ಕೂಡ ಕಳಚಿಕೊಂಡು
ತನ್ನ ಎಲ್ಲ ಜವಾಬ್ದಾರಿಯನ್ನು, ಮನೆಯ ಜವಾಬ್ದಾರಿಯನ್ನು ಮಗನ ಮೇಲೆ ಹೊರೆಸಿ ತಾನು ಮತ್ತು ತನ್ನ ಹೆಂಡತಿ ಇಬ್ಬರೂ ಕೂಡ ಅರಣ್ಯಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡಬೇಕಾದಂತಹ ವೇದದ ಭಾಗಕ್ಕೆ ಆರಣ್ಯಕ ಅಂತ ಕರೀತಾರೆ. ಕೊನೆಯದ್ದು ಯಾವುದು ಅಂತ ಹೇಳಿದ್ರೆ ಈ ಮೂರಕ್ಕಿಂತಲೂ ಕೂಡ ವಿಶಿಷ್ಟವಾದಂತಹ ಉಪನಿಷತ್ತು ಅಂತ. ಉಪನಿಷತ್ತು ಅಂತ ಹೇಳಿದ್ರೆ ಪರಮಾತ್ಮನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ, ಪರಮಾತ್ಮನ ವಿಶೇಷವಾದಂತಹ ಸ್ವರೂಪ ಜ್ಞಾನವನ್ನು ನಮಗೆ ತಂದುಕೊಡುವಂತಹ ವೇದದ ಭಾಗಕ್ಕೆ ಉಪನಿಷತ್ತು ಎಂಬುದಾಗಿ ಕರೀತಾರೆ. ಅದರಲ್ಲಿ ಪ್ರಸಿದ್ಧವಾದದ್ದು ವಾಸ್ತವಿಕವಾಗಿ ನೂರಾರು ಉಪನಿಷತ್ತುಗಳಿವೆ. ಪ್ರಸಿದ್ಧವಾದದ್ದು 10. ಈಶ ಕೇನ ಕಠ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿಹಿ ಐತರೇಯಂ ಚ ಛಾಂದೋಗ್ಯಂ ಬೃಹದಾರಣ್ಯಕಂ ಎಂಬುದಾಗಿ ಒಟ್ಟು 10 ಉಪನಿಷತ್ತುಗಳು ಇದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರವಚನಕ್ಕೆ ಅಂತ ಆರಿಸಿಕೊಂಡಿರುವಂತಹ ಉಪನಿಷತ್ತು ಈಶೋಪನಿಷತ್ತು ಅಥವಾ ಈಶಾವಾಸ್ಯೋಪನಿಷತ್ತು, ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ 3 ಹೆಸರಿದೆ ಇದಕ್ಕೆ. ಈಶೋಪನಿಷತ್ತು ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಈ ಉಪನಿಷತ್ತು ಶುರುವಾಗೋದು ಈಶಾವಾಸ್ಯಮಿದಂ ಅಂತ ಈಶ ಎಂಬಂತಹ ಪದದಿಂದ ಶುರುವಾಗುತ್ತೆ. ಹಾಗಾಗಿ ಇದಕ್ಕೆ ಈಶೋಪನಿಷತ್ತು ಅಥವಾ ಈಶಾವಾಸ್ಯೋಪನಿಷತ್ತು ಅಂತ ಕರೀತಾರೆ. ಆದರೆ ಇದರ ಮೂಲ ಹೆಸರು ಯಾಜ್ಞೀಯ ಮಂತ್ರೋಪನಿಷತ್ತು ಎಂಬುದಾಗಿ. ಅಂದರೆ ಈ ಉಪನಿಷತ್ತಿನ ಭಾಗ ಬರುವುದು ಮಂತ್ರಗಳ ಭಾಗದಲ್ಲಿ. ಕೆಲವೊಂದು ಉಪನಿಷತ್ತುಗಳು ಅರಣ್ಯದಲ್ಲಿ ಬರ್ತವೆ, ಕೆಲವೊಂದು ಉಪನಿಷತ್ತುಗಳು ಬ್ರಾಹ್ಮಣದಲ್ಲಿ ಬರ್ತವೆ. ಉದಾಹರಣೆಗೆ ಐತರೇಯ ಉಪನಿಷತ್ತು ಬ್ರಾಹ್ಮಣ ಭಾಗದಲ್ಲಿ ಬರುತ್ತೆ. ಆದರೆ ಮಂತ್ರ ಭಾಗದಲ್ಲಿ ಬರುವಂತಹ ಏಕೈಕ ಉಪನಿಷತ್ತು ಅಂತ ಹೇಳಿ ಅದು ಈಶಾವಾಸ್ಯ ಉಪನಿಷತ್ತು. ಹಾಗಾಗಿ ಅದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ತು ಎಂಬುದಾಗಿ ಕರೀತಾರೆ. ಇಂತಹ ಉಪನಿಷತ್ತು ಇದು ಶುಕ್ಲ ಯಜುರ್ವೇದದ ಕಣ್ವ ಶಾಖೆಗೆ ಸಂಬಂಧಪಟ್ಟಂತಹ ಉಪನಿಷತ್ತು. ಒಂದೊಂದು ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳು ಅಂತ ಇರ್ತವೆ. ಅದರಲ್ಲಿ ಯಜುರ್ವೇದದಲ್ಲಿ, ಅದರಲ್ಲೂ ಕೂಡ ಶುಕ್ಲ ಯಜುರ್ವೇದ, ಯಜುರ್ವೇದ 2 ವಿಧ, ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ. ಅದರಲ್ಲಿ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು ಅದು ಈಶಾವಾಸ್ಯ ಉಪನಿಷತ್ತು ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ನೋಡಲಿಕ್ಕೆ ತುಂಬ ಚಿಕ್ಕ ಉಪನಿಷತ್ತು, ಕೇವಲ 20 ಮಂತ್ರಗಳಿವೆ. ಆದರೆ ತನ್ನ ಒಳಗಡೆ ಅಪಾರವಾದಂತಹ ಗಂಭೀರವಾದಂತಹ ರಹಸ್ಯಗಳನ್ನು, ಪ್ರಮೇಯಗಳನ್ನು ತುಂಬಿಕೊಂಡಂತಹ ಒಂದು ವಿಶಿಷ್ಟವಾದಂತಹ ಉಪನಿಷತ್ತು. ಹೀಗೆ ಈಶಾವಾಸ್ಯ ಉಪನಿಷತ್ತು ಇದು ಒಂದು ವಿಷಯ. ಇನ್ನೊಂದು ವಿಷಯ ನಮಗೆ ಕೊಟ್ಟಿರೋದು ಭಗವದ್ಗೀತೆ ಅಂತ. ಸಾಕ್ಷಾತ್ ಪರಮಾತ್ಮನೇ ಉಪದೇಶ ಮಾಡಿದಂತಹ ಒಂದು ಗೀತೆ. ಭಗವದ್ಗೀತೆ ಇರುವುದು ಎಲ್ಲಿ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ. ಮಹಾಭಾರತ 1,00,000 ಶ್ಲೋಕದಷ್ಟು ವಿಸ್ತೀರ್ಣವಾದಂತಹ ಅತಿ ದೊಡ್ಡ ಗ್ರಂಥ. ಮಹಾಭಾರತವನ್ನು ಸಮಗ್ರವಾಗಿ ಎಲ್ಲರಿಂದಲೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದೇನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವ್ಯಾಸರು ಹೇಳ್ತಾರೆ, ಭಾರತಂ ಸರ್ವಶಾಸ್ತ್ರೈಸು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ. ಮಹಾಭಾರತ ಎಂಬುದು ಅತ್ಯಂತ ಶ್ರೇಷ್ಠ ಗ್ರಂಥ. ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠ ಗ್ರಂಥ ಅದು ಮಹಾಭಾರತ. ಆ ಮಹಾಭಾರತದಲ್ಲಿಯೂ ಕೂಡ 2 ತುಂಬ ಶ್ರೇಷ್ಠವಾದದ್ದು ಅಂತ. ಯಾವುದು ಅಂತ ಹೇಳಿದರೆ ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಇಂತಹ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಯನ್ನು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು. ಇವೆರಡೂ ಕೂಡ ಮಹಾಭಾರತದ ಸಾರ ರೂಪದಲ್ಲಿ ಇರುವುದು ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಕಡೆ ಮಹಾಭಾರತದಲ್ಲಿಯೇ ಭೀಷ್ಮ ಪರ್ವದಲ್ಲಿ ಗೀತೆಯ ಮಹತ್ವವನ್ನು ಹೇಳ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ ಅಂತ. ಗೀತೆಯನ್ನು ಅಧ್ಯಯನ ಮಾಡಿ ಬೇರೆ ಶಾಸ್ತ್ರಗಳು ಯಾಕೆ ಬೇಕು ಅಂತ. ಯಾಕೆಂದರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ ಅಂತ ಸಾಕ್ಷಾತ್ ಪರಮಾತ್ಮನೇ ಉಪದೇಶ ಮಾಡಿದಂತಹ ಗೀತೆ ಅದು ಭಗವದ್ಗೀತೆ. ಹಾಗಾಗಿ ಬೇರೆ ಶಾಸ್ತ್ರಗಳನ್ನು ನೀವು ಹಿಡಿಲಿಕ್ಕೆ ಹೋಗಲೇಬೇಡಿ. ಎಲ್ಲ ಶಾಸ್ತ್ರಗಳ ಸಾರ ಎಂಬುದನ್ನು ಪರಮಾತ್ಮ ಈ ಗೀತೆಯಲ್ಲಿ ತುಂಬಿಸಿ ಇಟ್ಟಿದ್ದಾನೆ. ಹಾಗಾಗಿ ನೀವು ಗೀತೆಯನ್ನೇ ಅಧ್ಯಯನ ಮಾಡಿ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಭೀಷ್ಮ ಪರ್ವದಲ್ಲಿ, ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಅಂತ. ಅಧ್ಯಯನ ಮಾಡಿದರೆ ಪುಣ್ಯ ಬರುತ್ತೆ, ಪಾಪ ಕಡಿಮೆ ಆಗತ್ತೆ, ಇದು ಒಂದು ಹಂತ. ಇನ್ನೊಂದು ಹಂತ ಪುನರ್ಜನ್ಮ, ಇನ್ನೊಂದು ಬಾರಿ ಹುಟ್ಟುವುದನ್ನೇ ಕಳೆದುಕೊಳ್ತೇವೆ ಅಂತೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ 4 ಗಕಾರಗಳು ಇರಬೇಕು ಎಂಬುದಾಗಿ ಹೇಳ್ತಾರೆ. ಮೊದಲನೇ ಗಕಾರ ಅದು ಗೀತಾ, ಅಂದರೆ ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದಾಗ ಗ ಅಕ್ಷರದಿಂದಾಗಿ ಪ್ರಾರಂಭ ಆಗುವಂಥ 4.
ಮೊದಲನೆಯದ್ದು ಗೀತ. ಎರಡನೆಯದ್ದು ಗಂಗಾ, ದೇವ ನದಿಯಾದಂತಹ ಗಂಗಾ ನದಿ. ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು ಬೇಕಾಗಿಲ್ಲ. ಗಂಗಾ ನದಿಗಿಂತ 100 ಯೋಜನ ದೂರದಲ್ಲಿ ಇದ್ದು ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣು ಲೋಕಂ ಸ ಗಚ್ಚತಿ ಎಂಬುದಾಗಿ ಅದರಿಂದ 100 ಯೋಜನ ಅಂತೇಳಿ ಸುಮಾರು 2000 ಕಿಲೋಮೀಟರ್. ಗಂಗಾ ನದಿಯಿಂದಾಗಿ 2000 ಕಿಲೋಮೀಟರ್ನಷ್ಟು ನಾವು ದೂರದಲ್ಲಿ ಇಂದು ಉಡುಪಿಯಲ್ಲಿ ಇದ್ದುಕೊಂಡು ಗಂಗಾ ಅಂತ ಸ್ಮರಣೆ ಮಾಡಿದರೂ ಕೂಡ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ನಾಶ ಆಗ್ತವೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿಯಾಗಿ ಗಾಯತ್ರಿ, ವಿಪ್ರ ಅವಶ್ಯವಾಗಿ ಜಪ ಮಾಡಲೇಬೇಕಾದಂತಹ ಮಂತ್ರ, ಅದು ಗಾಯತ್ರಿ ಮಂತ್ರ. ಇನ್ನೊಂದು ಗೋವಿಂದ. ಇದೆಲ್ಲದಕ್ಕೂ ಮೂಲನಾದಂತಹ ಗೋವಿಂದ ಪರಮಾತ್ಮನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಮಾತ್ರ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಪದ್ಮಪುರಾಣದಲ್ಲಿ ಹೇಳುವಂತೆ ಗೀತೆ ಅದು ಮೇಲ್ನೋಟಕ್ಕೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ, ಪದ ಅರ್ಥ. ಆದರೆ ನಿಜವಾದಂತಹ ಆಂತರ್ಯ ಏನು ಅಂತ ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅತ್ರಾಧ್ಯಾಯಂ ತದರ್ಧಮ್ಮ ಶ್ಲೋಕಂ ಅರ್ಧಾರ್ಧಮೇವ ಚ ಅಭ್ಯಸ್ಯತಿ ಸುಮೇಧಾಯಸ್ ಸ ಸುಶರ್ಮೇವ ವಿಮುಚ್ಯತೆ ಅಂತ. ನಿಮಗೆ ಸಮಗ್ರ ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಾ? ಚಿಂತೆ ಬೇಡ. ಅತ್ರ ಅಧ್ಯಾಯಂ, ಒಂದು ಅಧ್ಯಾಯ ಆಗುತ್ತಾ, ಅದನ್ನು ಓದಿ. ಅಷ್ಟೂ ಆಗಲಿಲ್ವಾ? ತದರ್ಧಂ ಅಂದರೆ ಅಧ್ಯಾಯದಲ್ಲಿ ಅರ್ಧ ಓದಿ ಸಾಕು. ಅದೂ ಆಗಲಿಲ್ವಾ? ಒಂದು ಶ್ಲೋಕ ಓದಿ. ಶ್ಲೋಕ ಆಗದೆ ಹೋದರೆ ಅರ್ಧ ಶ್ಲೋಕ, ಅದೂ ಆಗದೆ ಹೋದರೆ ಒಂದು ಪಾದವನ್ನಾದರೂ ಕೂಡ ಗೀತೆಯನ್ನು ಪ್ರತಿನಿತ್ಯ ಅಧ್ಯಯನ ಮಾಡಿ, ಅದರಿಂದಾಗಿ ನಿಮ್ಮ ಜನ್ಮ ಶುದ್ಧ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅವಶ್ಯವಾಗಿ ಮಾನವನಾದಂತಹ ಪ್ರತಿಯೊಬ್ಬನೂ ಕೂಡ ಅಧ್ಯಯನ ಮಾಡಲೇಬೇಕಾದಂತಹ ಒಂದು ದೊಡ್ಡ ಗ್ರಂಥ ಅಂಥೇಳಿ ಅದು ಭಗವದ್ಗೀತೆ. ಹಾಗಾಗಿ ನಮಗೆಲ್ಲ ಇವತ್ತೇ ಸೂತ್ರ ಅಂದ ತಕ್ಷಣ ಯಾವ್ದು ನೆನಪಾಗುತ್ತೆ ಅಂತ ಹೇಳಿದ್ರೆ ಬ್ರಹ್ಮಸೂತ್ರ ನೆನಪಾಗುತ್ತೆ. ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ಚೇಷ್ಯತೆ ಅಂತ. ಸೂತ್ರ ಅಂದರೆ ಬ್ರಹ್ಮಸೂತ್ರ ಅಂತ. ಹಾಗೆ ಗೀತೆ ಅಂತ ಹೇಳಿ ಭಗವದ್ಗೀತೆನೇ ನೆನಪಾಗುತ್ತೆ ಫಸ್ಟು. ಲೋಕದಲ್ಲಿ ಬೇಕಾದಷ್ಟು ಗೀತೆಗಳಿವೆ. ಉದ್ಧವ ಗೀತೆ ಇದೆ, ಕಣಗೀತೆ ಇದೆ, ಅವಧೂತ ಗೀತೆ ಇದೆ, ಹೀಗೆ ಅನೇಕ ಗೀತೆಗಳಿವೆ. ಆದರೆ ಗೀತೆ ಅಂದ ತಕ್ಷಣ ಮೊದಲು ನೆನಪಾಗೋದು ನಮಗೆ ಯಾವುದು ಅಂತ ಹೇಳಿದ್ರೆ ಅದು ಭಗವದ್ಗೀತೆ ಅಂತ. ಅಂತಹ ಭಗವದ್ಗೀತೆಯನ್ನು ಪ್ರತಿಯೊಬ್ಬನೂ ಅಧ್ಯಯನ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಹೀಗೆ ಉಪನಿಷತ್ತು ಮಗತ್ತು ಭಗವದ್ಗೀತೆ ಒಂದು ಸ್ಥೂಲ ಪರಿಚಯ. ಸರಿ, ಉಪನಿಷತ್ತಿಗೂ ಮತ್ತು ಗೀತೆಗೂ ಇಲ್ಲಿ ಸಂಬಂಧ ಅಂತ. ಉಪನಿಷತ್ತು ನೋಡಿದರೆ ಅದು ಅಪೌರುಷೇಯವಾದಂತಹ ದಿವ್ಯವಾದಂತಹ ಗ್ರಂಥ. ಭಗವದ್ಗೀತೆ ಪರಮಾತ್ಮ ಉಪದೇಶ ಮಾಡಿದ್ದು, ಅದು ಯುದ್ಧದ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದು. ಈ ಭಗವದ್ಗೀತೆ ಉಪನಿಷತ್ತು ಹೇಗೆ ಕುಡಿಸ್ಲಿಕ್ಕೆ ಬರುತ್ತೆ ಅಂತ ಅದಕ್ಕೆ ನಾವು ನೋಡಿದಾಗ ಗೊತ್ತಾಗುತ್ತೆ, ಉಪನಿಷತ್ತು ಮತ್ತು ಗೀತೆ ಬೇರೆ ಬೇರೆ ಅಲ್ವೇ ಅಲ್ಲ. ಯಾಕೆ ಅಂದರೆ ಉಪನಿಷತ್ತು ಅಂತ ಹೇಳಿದ್ರೆ ಅದು ರಹಸ್ಯ ವಿದ್ಯೆ ಅಂತ. ಗುರುಗಳು ರಹಸ್ಯವಾಗಿ ತನ್ನ ಶಿಷ್ಯನಿಗೆ ಮಾತ್ರ ಉಪದೇಶ ಮಾಡುವಂಥದ್ದು ಉಪನಿಷತ್ತು, ಅದಕ್ಕೆ ರಹಸ್ಯ ವಿದ್ಯೆ ಅಂತ ಕರೀತಾರೆ. ಈ ಭಗವದ್ಗೀತೆ ಏನಿದೆ ಇದು ಕೂಡ ರಹಸ್ಯ ವಿದ್ಯೆನೇ ಅಂತ ಸಾಕ್ಷಾತ್ ಪರಮಾತ್ಮನೇ ಗೀತೆಯಲ್ಲಿ ಹೇಳ್ತಾನೆ. 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಅಂತ. ಇದು ಗುಹ್ಯತಮ ಅಂತ ಹೇಳಿದರೆ ಅತ್ಯಂತ ರಹಸ್ಯವಾದದ್ದು ಈ ಭಗವದ್ಗೀತೆ ಅಂತ. ಮುಂದುವರೆದು ಕೊನೆಗೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ಅಂತ. ಅರ್ಜುನ, ನಾನು ನಿನಗೆ ಇಷ್ಟೆಲ್ಲ ಉಪದೇಶ ಮಾಡಿದೆ, ಉಪದೇಶ ಮಾಡಬೇಕಾದ್ರೆ ಅತ್ಯಂತ ರಹಸ್ಯವಾದಂತಹ ಅನೇಕ ಪ್ರಮೇಯಗಳನ್ನು ಕೂಡ ನಿನಗೆ ನಾನು ಉಪದೇಶ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹೀಗೆ ಉಪನಿಷತ್ತು ಅದೂ ರಹಸ್ಯವಿದ್ಯೆ, ಭಗವದ್ಗೀತೆ ಅದೂ ರಹಸ್ಯವಿದ್ಯೆ. ಇನ್ನೊಂದೇನು? ಹಾಗಾಗಿ ಭಗವದ್ಗೀತೆಯು ಉಪನಿಷತ್ತಾಯಿತು. ಇನ್ನೊಂದು, ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ಯಾರು ಅಂತ. ಈಶಾವಾಸ್ಯ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ಯಜ್ಞರೂಪಿಯಾದಂತಹ ಪರಮಾತ್ಮ. ಇದಕ್ಕೆ ಭಗವದ್ಗೀತೆ ಅದೂ ಕೂಡ ಯಾರನ್ನು ಹೇಳುತ್ತೆ? ಅದು ಕೂಡ ಸಾಕ್ಷಾತ್ ಪರಮಾತ್ಮನನ್ನೇ ಹೇಳುತ್ತೆ, ಸಾಕ್ಷಾತ್ ಪರಮಾತ್ಮನೇ ಹೇಳಿದಂತಹ ಮಾತು. ಇನ್ನೊಂದು, ವೇದದ ಅರ್ಥವನ್ನು ನಾವು ಯಾವ ರೀತಿಯಾಗಿ ತಿಳಿಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ. ವೇದದ ಅರ್ಥವನ್ನು ನಾವು ಸರಿಯಾಗಿ ತಿಳಿಬೇಕು ಅಂತ ಹೇಳಿದ್ರೆ ಇತಿಹಾಸ ಮತ್ತು ಪುರಾಣದ ಹಿನ್ನೆಲೆಯಲ್ಲಿ ತಿಳಿಯಬೇಕು. ಅದು ಇತಿಹಾಸ ಪುರಾಣಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ವೇದ ಸರಿಯಾಗಿ ಅರ್ಥ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಭಗವದ್ಗೀತೆ ಏನು? ಅದು ಕೂಡ ಇತಿಹಾಸದಲ್ಲಿ ಬರುವಂತಹ ಒಂದು ಭಾಗ. ಮಹಾಭಾರತ ಒಂದು ಇತಿಹಾಸ ಗ್ರಂಥ, ಅದರಲ್ಲಿ ಬರುವಂತಹ ಭಾಗ ಭಗವದ್ಗೀತೆ. ಹಾಗಾಗಿ
ಈ ಭಗವದ್ಗೀತೆಯ ಮುಖಾಂತರ ನಾವು ವೇದಾರ್ಥಂ ಉಪಬ್ರಹ್ಮಯೇತ್ ಅಂದರೆ ಉಪನಿಷತ್ತಿನ ಅರ್ಥವನ್ನು ತಿಳಿಯಬೇಕು. ಇದೆಲ್ಲವನ್ನು ಕೂಡ ಮೀರಿ ಒಂದು ಪ್ರಸಿದ್ಧವಾದಂತಹ ಮಾತು, ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ. ಗೀತೆ ಏನು ಅದಕ್ಕೆ ಹೇಳ್ತಾರೆ, ಗೀತೆ ಅನ್ನೋದು ಒಂದು ಅಮೃತ ಇದ್ದಂತೆ ಅಂತ. ಅಮೃತ ಎಲ್ಲಿಂದ ಬಂತು ಈ ಗೀತೆ ಎಂಬುವಂಥ ಅಮೃತ ಅಂತ ಹೇಳಿದರೆ, ಗೀತೆ ಒಂದು ಹಾಲಿನ ಅಮೃತ ಇದ್ದಂತೆ ಅಂತ. ಹೇಗೆ ಅಂದರೆ, ಹಾಲು ಕರೀಲಿಕ್ಕೆ ನಮಗೇನು ಬೇಕು? ಆಕಳು ಬೇಕು. ಗೋವಿದ್ದಾಗ ಹಾಲು ಕರಿತೇವೆ. ಹಾಗೆ ಈ ಗೀತೆ ಎಂಬಂತಹ ಅಮೃತಕ್ಕೆ ಗೋ ಯಾವುದು ಅಂತ ಹೇಳಿದರೆ ಸರ್ವೋಪನಿಷದೋ ಗಾವಹ ಅಂತ. ಎಲ್ಲ ಉಪನಿಷತ್ತುಗಳೇನೆ ಹಸು ಇದ್ದಂತೆ, ಎಲ್ಲ ಉಪನಿಷತ್ತುಗಳು ಹಸುಗಳು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ. ಕರಿಯುವ ವ್ಯಕ್ತಿ ಬೇಕು. ಕರಿಯುವವನು ಹೆಂಗೆ ಕರೆದು ಬಿಟ್ಟರೆ ಆಕಳು ಜೋರಾಗಿ ಒದ್ದು ಬಿಡುತ್ತೆ, ಜೋಡಿಸಿ ಒದ್ದು ಬಿಡುತ್ತೆ. ಹಾಗಾಗಿ ಕರೆಯುವಂಥ ವ್ಯಕ್ತಿ ನಿಷ್ಣಾತನಾಗಿ ಇರಬೇಕು. ಇಲ್ಲಿ ಉಪನಿಷತ್ತುಗಳೆಂಬಂತಹ ಆಕಳುಗಳಿಂದಾಗಿ ಹಾಲನ್ನು ಕರೆದಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಗೋಪಾಲನಂದನಃ, ಸಾಕ್ಷಾತ್ ಪರಮಾತ್ಮನೇ ಹಾಲು ಕರೆದಿದ್ದಾನೆ ಅಂತ. ಸರಿ, ನಾವು ಆಕಳಿನ ಕೆಚ್ಚಲೆ ಕೈ ಹಾಕಿದ ತಕ್ಷಣ ಹಾಲು ಕೊಡಲ್ಲ. ಅದು ಕೆಚ್ಚಲು ಸ್ವಲ್ಪ ಓಪನ್ ಆಗಬೇಕು. ಓಪನ್ ಆಗಬೇಕು ಅಂತ ಹೇಳಿದ್ರೆ ಕರು ಬಂದು ಹಾಲು ಕುಡಿದಾಗ ಅದೇನು ಓಪನ್ ಬಿಡಿಸ್ಕೊಳ್ಳುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಮೊದಲು ಸ್ವಲ್ಪ ಕರುವನ್ನು ಬಿಡ್ತಾರೆ, ಆಮೇಲೆ ಕರು ಕಟ್ಟಿ ಹಾಕಿ ಹಾಲು ಕರ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ. ಹಾಗೆ ಇಲ್ಲಿ ಕರು ಯಾರು ಅಂತ ಹೇಳಿದ್ರೆ ಪಾರ್ಥೋ ವತ್ಸಃ ಅಂತ. ಯಾವ ಅರ್ಜುನನೇ ಏನು ಕರು ಇದ್ದಂತೆ. ಕರು ಕುಡಿಯೋದು ಸ್ವಲ್ಪನೇ, ಜಾಸ್ತಿ ಕುಡಿಯೋದು ನಾವು. ಹಾಗೆ ಅರ್ಜುನ ಕುಡಿದದ್ದು ತಿಳಿದದ್ದು ಸ್ವಲ್ಪನೇ, ಯುದ್ಧದ ಸಂದರ್ಭದಲ್ಲಿ ತಿಳಿದದ್ದು ಕಮ್ಮಿನೇ. ನಿಜವಾಗಿ ತಿಳಿಯುವವರು ಯಾರು ಅಂತ ಹೇಳಿದ್ರೆ ಸುಧೀರ್ಭೋಕ್ತ, ಸಜ್ಜನರು, ಜಿಜ್ಞಾಸಗಳು, ಅವರು ನಿಜವಾದಂತಹ ಗೀತೆಯನ್ನು ಅನುಭವಿಸುವವರು. ಹಾಗಾಗಿ ಯಾವುದು ನಿಜವಾದಂತಹ ಗೀತೆಯ ಅಮೃತ ಅಂತ ಹೇಳಿದ್ರೆ ದುಗ್ಧಂ ಗೀತಾಮೃತಂ ಮಹತ್ ಎಂಬುದಾಗಿ ಆ ಉಪನಿಷತ್ತುಗಳಿಂದ ಬಂದಂತಹ ಹಾಲು ಯಾವುದು ಅಂತ ಹೇಳಿದ್ರೆ ಗೀತೆಯೇನೇ ಹಾಲು ಇದ್ದಂತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಉಪನಿಷತ್ತಿಗೂ ಮತ್ತು ಗೀತೆಗೂ ಸಂಬಂಧ ಇಲ್ಲವೇ ಇಲ್ಲ ಅಂತ ಹೇಳಿ ಬರೋದೇ ಇಲ್ಲ. ಉಪನಿಷತ್ತು ರಹಸ್ಯವಿದ್ಯೆ, ಗೀತೆಯೂ ರಹಸ್ಯವಿದ್ಯೆ. ಉಪನಿಷತ್ತಿನ ಸಾರವೇ ಯಾವುದು ಅಂತ ಹೇಳಿ ಅದು ಭಗವದ್ಗೀತೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಇದು ಒಂದು ರೀತಿಯಾಗಿ. ಇನ್ನೊಂದು ರೀತಿ ನೋಡೋದಾದರೆ ಈಶಾವಾಸ್ಯೋಪನಿಷತ್ತಿನ ಪ್ರತಿಪಾದ್ಯ ದೇವತೆ ಅದು ಯಜ್ಞರೂಪಿಯಾದಂತಹ ಪರಮಾತ್ಮ. ಆ ಯಜ್ಞರೂಪಿಯಾದಂತಹ ಪರಮಾತ್ಮ ಯಾಕೆ ಅವತಾರ ಮಾಡಿದ ಅಂತ ಭಾಗವತದಲ್ಲಿ ತಿಳಿಸ್ತಾರೆ. ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂ ಗತಃ ಅಂತ. ಯಜ್ಞರೂಪಿಯಾದಂತಹ ಪರಮಾತ್ಮ ಯಾಕೆ ಅವತಾರ ಮಾಡಿದ ಅಂದರೆ ಧರ್ಮವನ್ನು ಉಪದೇಶ ಮಾಡಲಿಕ್ಕೋಸ್ಕರ ಅವತಾರ ಮಾಡಿದ. ಗೀತೆಯನ್ನು ಉಪದೇಶ ಮಾಡಿದಂತಹ ಪರಮಾತ್ಮ ಯಾಕೆ ಅವತಾರ ಮಾಡಿದ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಆ ಪರಮಾತ್ಮನೂ ಕೂಡ ಇದಕ್ಕೆ ಅವತಾರ ಮಾಡಿದ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಾಮ್ಯತೆ ಇದೆ. ಇನ್ನೊಂದು ಪ್ರಧಾನ ಸಾಮ್ಯತೆ ಏನಂತ ಹೇಳಿದರೆ, ಗೀತೆ ಬಂದಿದ್ದು ಯಾವಾಗ ಅಂದರೆ ಯುದ್ಧದ ಸಂದರ್ಭದಲ್ಲಿ. ಯುದ್ಧದ ಸಂದರ್ಭದಲ್ಲಿ ಏನಾಯಿತು, ಅರ್ಜುನ ಯುದ್ಧ ಮಾಡಲಿಕ್ಕೆ ನಿಂತ್ಕೊಂಡಿದ್ದಾನೆ. ಅವನ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರು. ಶತ್ರುಗಳು ಅಂತ ಹೇಳಿದರೆ ಹೊರಗಿನ ಶತ್ರುಗಳಲ್ಲ, ಒಳಗಿನ ಶತ್ರುಗಳು. ಕಾಮ, ಮೋಹ, ಇವರು ನನ್ನವರು, ಈ ಭೀಷ್ಮ ನನ್ನವನು, ದುರ್ಯೋಧನ ನನ್ನ ಅಣ್ಣ, ನನ್ನ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಂತ ತನ್ನ ಎದುರುಗಡೆ ಇದ್ದಂತಹ ತನ್ನ ಬಾಂಧವರ ಮೇಲೆ ಅವನಿಗೆ ಮೋಹ ಬಂತು. ಒಳಗಿನ ಶತ್ರುಗಳು ಆಕ್ರಮಣ ಮಾಡಿದರು. ಅದರಿಂದಾಗಿ ಪರಮಾತ್ಮ ಆ ಶತ್ರುಗಳನ್ನು ನಾಶ ಮಾಡಲಿಕ್ಕೋಸ್ಕರ ಅಂತ ಏನು ಮಾಡಿದ, ಭಗವದ್ಗೀತೆಯನ್ನು ಉಪದೇಶ ಮಾಡಿ ಅವನ ಶತ್ರುಗಳನ್ನು ನಾಶ ಮಾಡಿದ. ಈಶಾವಾಸ್ಯೋಪನಿಷತ್ತು ಬಂದಿದ್ದು ಇದೇ ಸಂದರ್ಭದಲ್ಲಿ. ಈ ಯಾವ ಸ್ವಯಂಭೂಮನು ತಪಸ್ ಮಾಡ್ತಾ ಇದ್ದ. ತಪಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಹೊರಗಿನ ಶತ್ರುಗಳು, ಅರ್ಜುನನಿಗೆ ಆಕ್ರಮಣ ಮಾಡಿದ್ದು ಒಳಗಿನ ಶತ್ರುಗಳು, ಈ ಸ್ವಯಂಭೂಮನಿಗೆ ಆಕ್ರಮಣ ಮಾಡಿದ್ದು ಹೊರಗಿನ ಶತ್ರುಗಳು. ಅರ್ಥಾತ್ ರಾಕ್ಷಸರು ಬಂದರು ತಿನ್ನಲಿಕ್ಕೆ ಅಂತ ಅವನನ್ನು. ಆವಾಗ ಯಜ್ಞರೂಪಿಯಾದಂತಹ ಪರಮಾತ್ಮ ಬಂದು ಅವರನ್ನು ಸಂಹಾರ ಮಾಡಿದ. ಆವಾಗ ಸ್ವಯಂಭೂ ಮನವಿನಿಂದ ಬಾಯಿಂದ ಬಂದಂಥ ಉಪನಿಷತ್ತೇನೆ ಅದು ಈಶಾವಾಸ್ಯೋಪನಿಷತ್ತು ಎಂಬುದಾಗಿ. ಗೀತೆ ಬಂದಿದ್ದು ಶತ್ರುಗಳನ್ನು ಸಂಹಾರ ಮಾಡಿ ಅರ್ಜುನನನ್ನು ರಕ್ಷಣೆ ಮಾಡಲಿಕ್ಕೆ. ಉಪನಿಷತ್ತು ಬಂದಿದ್ದು ಕೂಡ ಅವನ ಹೊರಗಿನ ಶತ್ರುಗಳನ್ನು ರಕ್ಷಣೆ ಮಾಡಿ ಸಂಹಾರ ಮಾಡಿ ಈ ಸ್ವಯಂಭೂ ಮನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬಂದಿದ್ದು ಎಂಬುದಾಗಿ
ತಿಳಿಸ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಈಶಾವಾಸ್ಯೋಪನಿಷತ್ತು ಮತ್ತು ಭಗವದ್ಗೀತೆಗೂ ಸಾಮ್ಯತೆ ಇದೆ. ಸರಿ, ಈಶಾವಾಸ್ಯೋಪನಿಷತ್ತು ಬಂದಿದ್ದು ಯಾರಿಗೋಸ್ಕರ? ಸ್ವಯಂಭೂ ಮನುವಿಗೋಸ್ಕರ. ಅವನಿಗೇನಾಯಿತು? ಹೊರಗಿನ ಶತ್ರುಗಳು ಬಂದರು ತಿನ್ನಲಿಕ್ಕೆ ಅಂತ ಬಂದರು. ಅರ್ಜುನನಿಗೆ ಯಾಕೆ ಉಪದೇಶ ಮಾಡಿದ ಗೀತೆಯನ್ನು? ಅವನ ಒಳಗಿನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅಂತ. ನಮಗೆ ಇವತ್ತು ಯಾವ ಶತ್ರುಗಳಿದ್ದಾರೆ? ಯಾವ ಶತ್ರುಗಳು ಇಲ್ಲ. ಆರಾಮಾಗಿ ನಮ್ಮ ಪಾಡಿಗೆ ನಾವು ಮನೆಯಲ್ಲಿದ್ದೇವೆ, ಆರಾಮಾಗಿ ಇರ್ತೇವೆ. ನಮಗೆ ಯಾಕೆ ಗೀತೆ, ಈ ಉಪನಿಷತ್ತು ಯಾಕೆ ಬೇಕು ಅಂತ. ಅದಕ್ಕೆ ಹೇಳ್ತಾರೆ, ನಮಗೂ ದೊಡ್ಡ ಆಪತ್ತು ಬಂದಿದೆ ಅಂತ. ಯಾವುದು ಅಂತ ಹೇಳಿದ್ರೆ, ದೈತ್ಯೇಶು ಸಂಗಃ ವಿಷಯಾತ್ಮಕೇಶು ಅಂತ. ನಾವು ಅನೇಕ ರೀತಿಯಾದಂಥ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇರ್ತೇವೆ, ಅದೇ ದೈತ್ಯರಿದ್ದಂತೆ ಅಂತ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಲಿಕ್ಕೆ ಶುರು ಮಾಡ್ತಾನೆ, ಕುಡಿಲಿಕ್ಕೆ ಶುರು ಮಾಡ್ತಾನೆ. ಕುಡಿತಾನೆ. ಸ್ವಲ್ಪ ವರ್ಷ ಆದಮೇಲೆ ಅವನು ಹೆಂಡ ಕುಡಿಯೋದಿಲ್ಲ, ಹೆಂಡವೇ ಅವನನ್ನು ಕುಡಿಯುತ್ತೆ ಅಂತೆ. ಆ ರೀತಿಯಾಗಿ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ. ಅವನು ಹೆಂಡ ಬೇಡ ಅಂತಂದ್ರೂ ಕೂಡ ಹೆಂಡನೇ ಅವನ ಹತ್ರ ಬಂದು ಅವನನ್ನು ಕುಡಿಯುವಂತೆ ಮಾಡುತ್ತೆ ಅಂತೆ. ಹಾಗಾಗಿ ನಾವು ಕೂಡ ಅನೇಕ ರೀತಿಯಾದಂಥ ವಿಷಯ ಪದಾರ್ಥಗಳೊಂದಿಗೆ ನಾವು ನಮ್ಮನ್ನು ಅರ್ಪಿಸಿಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಇವುಗಳೇ ದೊಡ್ಡ ದೈತ್ಯರಿದ್ದಂತೆ. ಅದಕ್ಕೋಸ್ಕರ ನಮಗೂ ಕೂಡ ಈ ಈಶಾವಾಸ್ಯೋಪನಿಷತ್ತು ಬೇಕು, ಭಗವದ್ಗೀತೆಯೂ ಬೇಕು. ಅದರಿಂದಾಗಿ ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳುವುದು ಅತ್ಯಂತ ಅನಿವಾರ್ಯ ಎಂಬುದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಉಪನಿಷತ್ತುಗಳನ್ನು, ಭಗವದ್ಗೀತೆಯನ್ನು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡಿದಂತೆ ಜೀವನವನ್ನು ಕೂಡ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಉಪನಿಷತ್ತು ಎಂಬುದು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಬೇಕಾದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ಉಪನಿಷತ್ತಿಗೂ ಕೂಡ ಒಂದೊಂದು ರೀತಿಯಾದಂತಹ ಶಾಂತಿ ಮಂತ್ರ ಅಂತ ಇರ್ತವೆ. ಈ ಈಶಾವಾಸ್ಯೋಪನಿಷತ್ತಿಗೆ ಶಾಂತಿ ಮಂತ್ರ ಯಾವುದು ಅಂತ ಹೇಳಿದರೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಪರಮಾತ್ಮನ ಪರಿಪೂರ್ಣತೆಯನ್ನು ತಿಳಿಸುವಂತಹ ಒಂದು ವಿಶಿಷ್ಟವಾದಂತಹ ಮಂತ್ರ. ಪರಮಾತ್ಮ ವೈಕುಂಠದಲ್ಲಿ ವಾಸವಾಗಿರ್ತಾನೆ. ಅಲ್ಲಿ ಪರಮಾತ್ಮ ಪರಿಪೂರ್ಣ ಇರ್ತಾನೆ. ಪರಮಾತ್ಮ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಕೃಷ್ಣನಾಗಿ ಅವತಾರ ಮಾಡಿದ. ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ ಅಂದ ತಕ್ಷಣ ಮೂಲ ರೂಪದಲ್ಲಿ ಪರಮಾತ್ಮ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ. ಸೊ ಅಲ್ಲಿಂದ ಇಲ್ಲಿಗೆ ಇಳಿದು ಬಂದ ಅಂದ ತಕ್ಷಣ ಮೂಲ ರೂಪದಲ್ಲಿ ಏನೋ ಪರಮಾತ್ಮನ ಪ್ರಭಾವ ಕಡಿಮೆ ಆಯಿತು, ಬಲ ಕಡಿಮೆ ಆಯಿತು, ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ನಾವು ಸರ್ವತಾ ಅಂದ್ಕೊಳ್ಬಾರ್ದು. ಪರಮಾತ್ಮನ ಮೂಲ ರೂಪ ಎಂಬುದು ಹೇಗೆ ಪರಿಪೂರ್ಣವಾಗಿ ಇರುತ್ತೋ ಅದೇ ರೀತಿಯಾಗಿ ಪರಮಾತ್ಮನ ಅವತಾರ ರೂಪಗಳು ಪರಿಪೂರ್ಣವಾಗಿ ಇರ್ತವೆ. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರ ಒಳಗಡೆ ಇರುವಂತಹ ಬಿಂಬರೂಪವೂ ಕೂಡ ಪರಿಪೂರ್ಣವಾಗಿ ಇರುತ್ತೆ ಅಂತ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಪರಿಪೂರ್ಣವಾದಂತಹ ಪರಮಾತ್ಮ ಅವನು ಯಾವಾಗಲೂ ಪರಿಪೂರ್ಣವಾಗಿ ಇರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದರೆ, ದೀಪದಿಂದ ದೀಪವನ್ನು ಹಚ್ಚಿದಂತೆ ಅಂತ. ಉಡುಪಿಯಲ್ಲಿ ಲಕ್ಷದೀಪೋತ್ಸವ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಪರ್ಯಾಯ ಶ್ರೀಗಳು ಗರ್ಭಗುಡಿಯಲ್ಲಿ ಹಚ್ಚಿದಂಥ ದೊಡ್ಡ ದೀಪದಿಂದಾಗಿ ದೀಪವನ್ನು ಹಚ್ಚಿಕೊಂಡು ಬಂದು ಮುಂದೆ ಲಕ್ಷ ದೀಪಗಳು ಆ ಒಂದು ರಥಬೀದಿಯಲ್ಲಿ ಎಲ್ಲ ಕಡೆ ಬೆಳಗ್ಲಿಕ್ಕೆ ಶುರು ಮಾಡ್ತವೆ. ದೀಪ ಹಚ್ಚಿದ ಯಾವುದರಿಂದ? ನಾವು ಒಂದು ದೀಪದಿಂದ. ಆ ಒಂದು ದೀಪದಿಂದ ಏನಾಯಿತು, ಲಕ್ಷ ದೀಪಗಳು ಹಚ್ಚಿದವು. ಆದರೆ ಆ ಒಂದು ದೀಪದ ಬೆಳಕು ಕಡಿಮೆ ಆಯಿತಾ? ಕಡಿಮೆ ಆಗಲಿಲ್ಲ. ಆ ದೀಪದ ಬೆಳಕು ಹಾಗೇ ಇದೆ. ಅದರಿಂದ ಇನ್ನೊಂದು ದೀಪ ಹಚ್ಚಿದೆ, ಆ ದೀಪದ ಬೆಳಕು ಹಾಗೇ ಇದೆ. ಅದರಿಂದ ಲಕ್ಷ ದೀಪಗಳನ್ನು ಹಚ್ಚಿದ್ದೀವಿ. ಲಕ್ಷ ದೀಪಗಳನ್ನು ಹಚ್ಚಿದರೂ ಕೂಡ ಬೆಳಕು ಒಂದೇ ರೀತಿಯಾಗಿ ಹೇಗೆ ಇರುತ್ತೋ ಹಾಗೆ ಪರಮಾತ್ಮನೂ ಕೂಡ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ಅವತಾರಗಳನ್ನು ಮಾಡಿದರೂ ಕೂಡ ಅವನಿಗೆ ಬಲದಲ್ಲಿ ಜ್ಞಾನದಲ್ಲಿ ಯಾವುದರಲ್ಲೂ ಕೂಡ ಕಡಿಮೆಯಾಗುವುದು ಅಂತಿಲ್ಲ. ಅವನು ಪರಿಪೂರ್ಣನಾಗಿಯೇ ಇರ್ತಾನೆ, ದೀಪದಿಂದ ದೀಪವನ್ನು ಹಚ್ಚಿದಂತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಉಪನಿಷತ್ತಿನ ಶಾಂತಿ ಮಂತ್ರ. ಇಷ್ಟಾದ ಮೇಲೆ ಪ್ರತಿಯೊಂದು ಉಪನಿಷತ್ತಿಗೂ ಕೂಡ ಋಷಿ, ಛಂದಸ್ಸು, ದೇವತೆ ಅಂತ ಇರ್ತಾರೆ. ಟೀಕಾಚಾರ್ಯರು ಇದಕ್ಕೆ ಟೀಕೆಯನ್ನು ಬರೀಬೇಕಾದ್ರೆ ಹೇಳ್ತಾರೆ, ಯೋವಾ ಹವೈ ಅವಿದಿತ ಋಷಿಚ್ಛಂದೋ ದೇವತ ಬ್ರಾಹ್ಮಣೇನ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಸ್ಥಾಣಂ ವರ್ಚತಿ ಗರ್ತೇವಾ ಪದ್ಯತೆ ಪ್ರವಾವ ಮೀಯತೆ ಅಂತ. ಅಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ನಾವು ಮಂತ್ರಗಳನ್ನು ಹೇಳಿ ಮಾಡ್ತೇವೆ. ಮಂತ್ರಗಳನ್ನು ಸುಮ್ಮನೆ ಉಚ್ಚಾರಣೆ ಮಾಡಬಾರ್ದು ಅಂತೆ, ಹೊರತು ಅವುಗಳ ಋಷಿ, ಛಂದಸ್ಸು, ದೇವತೆಯನ್ನು ನಾವು ಸ್ಮರಣೆ ಮಾಡಿಕೊಂಡು ಹೇಳಬೇಕು ಎಂಬುದಾಗಿ ತಿಳಿಸ್ತಾರೆ. ಋಷಿ ಅಂತ ಹೇಳಿದರೆ ಆ ಮಂತ್ರವನ್ನು ಕಂಡುಕೊಂಡಂತಹ ಋಷಿ. ದೇವತೆ ಅಂತ ಹೇಳಿದರೆ ಆ ಮಂತ್ರ ಯಾರನ್ನು ಹೇಳುತ್ತೋ ಅದು ದೇವತೆ. ಛಂದಸ್ಸು ಅಂತ ಹೇಳಿ ಅದು ಯಾವ
ಛಂದಸ್ಸಿನಲ್ಲಿದೆ, ಕನ್ನಡದಲ್ಲಿ ಹೇಳುವಂತೆ ರಾಗ ಅಂತ ಕರಿತೇವೆ ನಾವು. ಯಾವ ರಾಗದಲ್ಲಿ ಇದೆಯೋ ಅದು ಛಂದಸ್ಸು, ಅದನ್ನು ಸ್ಮರಣೆ ಮಾಡಿ ಹೇಳಬೇಕು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಈ ಒಂದು ಉಪನಿಷತ್ತಿಗೆ ಋಷಿ ಯಾರು ಅಂತ ಹೇಳಿದ್ರೆ, ಪ್ರಧಾನವಾದಂತಹ ಋಷಿ ಅದು ವಿಶೇಷವಾಗಿ ಕಣ್ವ ಋಷಿಗಳು ಅಂತ. ಮೊಟ್ಟ ಮೊದಲು ಈ ಉಪನಿಷತ್ತನ್ನು ಕಂಡದ್ದು ಕಣ್ವ ಋಷಿಗಳು. ಕಣ್ವ ಋಷಿಗಳು ಕಂಡ ಮೇಲೆ ಮತ್ತಾರು ಕಂಡರು ಅಂತ ಹೇಳಿದ್ರೆ ಯಾಜ್ಞವಲ್ಕರು ಕಂಡರು. ಯಾಕೆಂದರೆ ಅದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ಯಾಜ್ಞವಲ್ಕರು ಶುಕ್ಲ ಯಜುರ್ವೇದ ಪ್ರವರ್ತಕರು. ನಂತರ ಯಾಜ್ಞವಲ್ಕ್ಯರು ಕಂಡರು. ಅವರಿಂದಾಗಿ ದಧೀಚಿ ಮಹರ್ಷಿಗಳು ಅಂತ ಹೇಳಿದ್ರೆ ವಜ್ರಾಯುಧಕ್ಕೋಸ್ಕರ ತಮ್ಮ ಬೆನ್ನಿನ ಮೂಳೆಯನ್ನೇ ಕೊಟ್ಟು ಲೋಕಕ್ಕೆ ಉಪಕಾರ ಮಾಡಿದಂತಹ ದಧೀಚಿ ಋಷಿಗಳು, ಅವರು ನಂತರ ಕಂಡಂಥವರು. ಕೊನೆಗೆ ಕಂಡಂಥವರು ಈ ಸ್ವಯಂಭುವ ಮನುಗಳು. ಹಾಗಾಗಿ ಈ 4 ಜನರು ಕೂಡ ಈ ಒಂದು ಉಪನಿಷತ್ತುಗಳಿಗೆ ಋಷಿ ಅಂತ ಕರೆಸ್ಕೊಳ್ತಾರೆ. ಇನ್ನು ದೇವತೆ ಯಾರು ಅಂತ ಹೇಳಿದ್ರೆ ಯಜ್ಞರೂಪಿಯಾದಂತಹ ಪರಮಾತ್ಮನೇ ಇದಕ್ಕೆ ದೇವತೆ. ಛಂದಸ್ಸು ಮುಂದೆ ಒಂದೊಂದು ಮಂತ್ರದಲ್ಲಿ ಒಂದೊಂದು ಛಂದಸ್ಸಿದೆ, ಅದು ಮುಂದೆ ನೋಡ್ತಾ ಹೋಗೋಣ. ಹೀಗೆ ಋಷಿ, ಛಂದಸ್ಸು, ದೇವತೆ ಆಯಿತು. ಇನ್ನು ಭಗವದ್ಗೀತೆಗೆ ಋಷಿ ಯಾರು, ಛಂದಸ್ಸು ಯಾರು, ದೇವತೆ ಯಾರು? ಭಗವದ್ಗೀತೆಗೆ ಋಷಿ, ಅದನ್ನು ಉಪದೇಶ ಮಾಡಿದಂತಹ ಸಾಕ್ಷಾತ್ ಪರಮಾತ್ಮನೇ, ಶ್ರೀಕೃಷ್ಣ ಪರಮಾತ್ಮನೇ ಅದಕ್ಕೆ ಋಷಿ. ಛಂದಸ್ಸು ಸಾಮಾನ್ಯವಾಗಿ ಅನುಷ್ಠು ಛಂದಸ್ಸೇ ಎಲ್ಲ ಕಡೆ ಇದೆ. ದೇವತೆ, ಪ್ರತಿಪಾದ್ಯನಾದಂತಹ ದೇವತೆ ಅದು ಪರಮಾತ್ಮನೇ, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ. ಹೀಗೆ ಗೀತೆಗೂ ಋಷಿ ಛಂದಸ್ಸನ್ನು ತಿಳ್ಕೊಳ್ಬೇಕು, ಉಪನಿಷತ್ತಿಗೂ ಋಷಿ ಛಂದಸ್ಸು ದೇವತೆಗಳು ತಿಳಿದುಕೊಳ್ಳಲೇಬೇಕು ಅಂತ. ಇಷ್ಟಾದ ಮೇಲೆ ಉಪನಿಷತ್ತು ಬಂದಿದ್ದು ಹೇಗೆ ಅಂತ. ಸ್ವಯಂಭುವ ಮನು ಅಂತ ಒಬ್ಬ, ಅವನು ಮನು ಅಂತ ಹೇಳಿದ್ರೆ ಮಾನವರಿಗೆ ನಿಯಾಮಕನಾದಂತಹ ವ್ಯಕ್ತಿ ಅಂತ. ಹೀಗೆ ಸ್ವಯಂಭುವ ಮನು, ಅವನು ಸ್ವಯಂಭುವ ಮನ್ವಂತರಕ್ಕೆ ನಿಯಾಮಕನಾದವನು. ಮೊದಲ ಮನ್ವಂತರ ಸ್ವಯಂಭುವ ಮನ್ವಂತರ. ನಾವು ಇವಾಗ ಇರೋದು ವೈವಸ್ವತ ಮನ್ವಂತರ. ಮೊದಲ ಮನ್ವಂತರ ಸ್ವಯಂಭುವ ಮನ್ವಂತರ. ಆ ಮನ್ವಂತರಕ್ಕೆ ಅಧಿಪತಿಯಾದವನು ಸ್ವಯಂಭುವ ಮನು. ಈ ಸ್ವಯಂಭುವ ಮನು ಹುಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸ್ವಯಂಭುವ ಮನು ಹೇಗೆ ಹುಟ್ಟಿದ ಅಂತ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ಥತ ಮದ್ಭಾವ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ ಅಂತ 7 ಋಷಿಗಳು, ಸಪ್ತರ್ಷಿಗಳು, ಅದೇ ರೀತಿಯಾಗಿ ಚತ್ವಾರಃ ಮನವಃ 4 ಮನುಗಳು. ಅವರಲ್ಲಿ ಒಬ್ಬ ಯಾರು? ಈ ಸ್ವಯಂಭುವ ಮನು. ಹಾಗಾಗಿ ಸ್ವಯಂಭುವ ಮನು ನನ್ನಿಂದಲೇ ಹುಟ್ಟಿದ್ದಾನೆ ಅಂತ ಸಾಕ್ಷಾತ್ ಪರಮಾತ್ಮನೇ ಗೀತೆಯಲ್ಲಿ ಹೇಳ್ತಾನೆ. ಹೀಗೆ ಉಪನಿಷತ್ತಿನಲ್ಲಿ ಬರುವಂತಹ ಸ್ವಯಂಭುವ ಮನು ಅವನು ಹುಟ್ಟಿದ್ದು ಸಾಕ್ಷಾತ್ ಪರಮಾತ್ಮನಿಂದಲೇನೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳುವಂತಹ ಮಾತು. ಹೀಗೆ ಪರಮಾತ್ಮನಿಂದಾಗಿ ಹುಟ್ಟಿದ ಅವನಿಗೆ ಒಟ್ಟು 5 ಜನ ಮಕ್ಕಳು ಅಂತೆ. 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ. ಅದರಲ್ಲಿ ದೇವಹೂತಿ ದೇವಿಗೆ 9 ಜನ ಮಕ್ಕಳು. ಅದರಲ್ಲಿ ಒಬ್ಬಳು ಅನಸೂಯ ಅಂತ. ಅನಸೂಯ ದೇವಿಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ಮುಂದೆ ದತ್ತಾತ್ರೇಯನಾಗಿ ಹುಟ್ಟುತ್ತಾನೆ. ಇನ್ನು 2ನೇಯವಳು ಪ್ರಸೂತಿ ಅಂತ. ಆ ಪ್ರಸೂತಿ ದೇವಿಗೆ 13 ಜನ ಹೆಣ್ಣು ಮಕ್ಕಳು. ಅದನ್ನು ಬಿಟ್ಟು ಮತ್ತೆ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಮೂರ್ತಿ ದೇವಿ ಅಂತ, ಅವಳಲ್ಲಿ ನರನಾರಾಯಣ ರೂಪಿಯಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಇನ್ನು ಉಳಿದ 3 ಸತಿ, ಸ್ವಾಹ, ಸ್ವಧಾ ಅಂತ. ಸತೀದೇವಿಯನ್ನು ಸಾಕ್ಷಾತ್ ಮಹಾರುದ್ರದೇವರು ಮದುವೆ ಆಗ್ತಾರೆ. ಸ್ವಾಹಾದೇವಿಯನ್ನು ಅಗ್ನಿದೇವರು ಮದುವೆ ಆಗ್ತಾರೆ. ಸ್ವಧಾದೇವಿಯನ್ನು ಪಿತೃದೇವತೆಗಳು ಮದುವೆ ಆಗ್ತಾರೆ. ಇನ್ನು ಉಳಿದದ್ಯಾರು ಅಂತ ಹೇಳಿದ್ರೆ ಆಕೂತಿ ದೇವಿ ಅಂತ. ಈ ಆಕೂತಿ ದೇವಿ ಇವಳನ್ನು ರುಚಿ ಪ್ರಜಾಪತಿ ಮದುವೆ ಆಗ್ತಾನೆ. ಇವರಿಬ್ಬರಲ್ಲಿ ದಾಂಪತ್ಯದಲ್ಲಿ ಹುಟ್ಟಿದಂತಹ ಮಗ ಯಾರು ಅಂತ ಹೇಳಿದ್ರೆ ಅದೇ ಯಜ್ಞನಾಮಕನಾದಂತಹ ಪರಮಾತ್ಮ. ಆದರೆ ಮದುವೆ ಆಗಬೇಕಾದ್ರೆ ಒಂದು ಕಂಡೀಷನ್ ಇತ್ತು ಅಂತೆ. ಸ್ವಯಂಭೂಮನು ರುಚಿ ಪ್ರಜಾಪತಿಗೆ ಹೇಳಿದರು, ನಾನು ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ, ಆದರೆ ಒಂದು ಕಂಡೀಷನ್ ಅಂತ. ಏನು? ನಿನ್ನಲ್ಲಿ ಹುಟ್ಟುವಂತಹ ಮಗ ಅರ್ಥಾತ್ ನನ್ನ ಮೊಮ್ಮಗ ನನಗೆ ಮಗನನ್ನಾಗಿ ಕೊಡಬೇಕು ಅಂತ. ಅಂದರೆ ಹಿಂದಿನ ಒಂದು ಯುಗಗಳಲ್ಲಿ ಒಂದು ನಿಯಮ ಇತ್ತು, ಪುತ್ರಿಕಾ ಪುತ್ರ ಧರ್ಮ ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ 4-5 ಜನ ಹೆಣ್ಣು ಮಕ್ಕಳು ಇರ್ತಾರೆ, ಆದರೆ ಗಂಡು ಮಕ್ಕಳು ಇರೋದೇ ಇಲ್ಲ. ತನ್ನ ವಂಶ ಮುಂದುವರಿಬೇಕು ಅಂತ ತನ್ನ ಮಗಳ ಮಗನನ್ನು, ಮೊಮ್ಮಗದನ್ನೇ ತನ್ನ ಮಗನನ್ನಾಗಿ ಇಟ್ಕೊಳ್ಳೋದು ಅಂತ ಅನೇಕ ಜನ ಆಗ್ತಾ ಇತ್ತು. ಆದರೆ ಅದು ಹಿಂದಿನ ಕಾಲದಲ್ಲಿ ಆಗ್ತಾ ಇತ್ತು. ಈಗಿರೋದೇ 1-2 ಮಕ್ಕಳು. ಅದು ಹಾಗಾಗಿ ಈಗೆಲ್ಲ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆ ರೀತಿಯಾದ ನಿಯಮದಲ್ಲಿ ಪರಮಾತ್ಮನನ್ನು ಈ ರೀತಿ ಮಗನನ್ನಾಗಿ ಸ್ವೀಕಾರ ಮಾಡಿದ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಸ್ವಯಂಭೂಮನುವಿಗೆ ಈಗಾಗಲೇ ಇಬ್ಬರು ಗಂಡು ಮಕ್ಕಳಿದ್ದರು. ಯಾರು? ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ. ಇಬ್ಬರು ಗಂಡು ಮಕ್ಕಳಿದ್ದರೂ ಕೂಡ ಏನು ಮಾಡಿದ? ನಿನ್ನ ಮಗನನ್ನು ನನಗೆ ಕೊಡಬೇಕು ಅಂತ ತನ್ನ ಮಗಳಿಗೆ ಹೇಳಿದ, ಆಕೂತಿ ದೇವಿಗೆ. ಯಾಕೆ ಹೇಳಿದ ಅಂತ. ಸ್ವಯಂಭೂಮನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ದೊಡ್ಡ ಅಪರೋಕ್ಷ ಜ್ಞಾನಿ. ಹಾಗಾಗಿ ಅವನಿಗೆ ತನ್ನ ಮಗಳಿಗೆ ಮದುವೆ ಆಗೋದಕ್ಕಿಂತ ಮುಂಚೆನೇ ಗೊತ್ತಿತ್ತು, ನನ್ನ ಮಗಳಲ್ಲಿ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡ್ತಾನೆ ಅಂತ. ಹಾಗಾಗಿ ಆ ಪರಮಾತ್ಮನೇ ನನಗೆ ಮಗನಾಗಿ ಸಿಗಲಿ ಎಂಬಂತಹ ಒಂದು ಉದ್ದೇಶದಿಂದಾಗಿ ತನಗೆ ಗಂಡು ಮಕ್ಕಳು ಇದ್ದರೂ ಕೂಡ ತನ್ನ ಮಗಳ ಮಗನನ್ನೇ ತಾನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ ಎಂಬುದಾಗಿ ನಮಗೆ ಇತಿಹಾಸ ತಿಳಿಸುತ್ತೆ. ಈ ರೀತಿಯಾಗಿ ಆ ಸ್ವಯಂಭೂಮನು ದೊಡ್ಡ ಜ್ಞಾನಿ. ಒಂದು ಸಲ ತಪಸ್ಸು ಮಾಡ್ತಾ ಇರ್ತಾನೆ, ದೀರ್ಘವಾದಂಥ ತಪಸ್ಸನ್ನು ಮಾಡ್ತಾ ಇರ್ತಾನೆ. ತಪಸ್ಸು ಮಾಡಬೇಕಾದ್ರೆ ನಾವು ಹಿಂದೆ ಕೇಳಿದಂತೆ ಅನೇಕ ಜನ ರಾಕ್ಷಸರು ಬಂದು ಏನು ಮಾಡ್ತಾರೆ, ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ತಿನ್ನಲಿಕ್ಕೆ ಅಂತ ಬರ್ತಾರೆ. ತಿನ್ನಲಿಕ್ಕೆ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ಯಾವ ಯಜ್ಞನಾಮಕನಾದಂತಹ ಪರಮಾತ್ಮ ಅಂದರೆ ಇವನ ಮೊಮ್ಮಗನೇ ಬಂದು ಅವನನ್ನು ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ಯಜ್ಞನಾಮಕನ ಸ್ವಯಂಭೂಮನವನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಇಷ್ಟು ಉಪನಿಷತ್ನಲ್ಲಿ ಬರುವಂತಹ ಕತೆ. ನಮಗೆ ಜೀವನದಲ್ಲಿ ಒಂದು ಸಂದೇಹ ಇರುತ್ತೆ. ನಮಗೆ ಜೀವನದಲ್ಲಿ ಅನೇಕ ರೀತಿಯಾದ ಕಷ್ಟಗಳು ಬರ್ತವೆ. ಆ ಕಷ್ಟಗಳು ಬಂದಾಗ ನಾವು ಒಂದು ವೇಳೆ ಪರಮಾತ್ಮ ನಮಗೆ ಕಷ್ಟದಿಂದಾಗಿ ಪಾರು ಮಾಡುವಂಥ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಪರಮಾತ್ಮ ರಕ್ಷಣೆ ಮಾಡ್ತಾನೋ, ಮಾಡದೇ ಹೋದರೆ ಮಾಡೋದಿಲ್ವೋ ಅಂತ. ಅಂದರೆ ಪರಮಾತ್ಮನ ಬಳಿ ನಾವು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡದೇ ಹೋದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಎನ್ನುವಂಥ ಭಾವನೆ ಅನೇಕರಲ್ಲಿ ಇರುತ್ತೆ. ಆದರೆ ಈ ಉಪನಿಷತ್ತು ತಿಳಿಸುತ್ತೆ, ನೀವು ರಕ್ಷಣೆ ಪ್ರಾರ್ಥನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಸ್ವಯಂಭೂಮನು ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡುವುದು ಅವನ ಕರ್ತವ್ಯವನ್ನು ತನ್ನ ಪಾಲಿನ ಕರ್ತವ್ಯವನ್ನು ಏನು ಮಾಡ್ತಾ ಇದ್ದ, ಸರಿಯಾಗಿ ಮಾಡ್ತಾ ಇದ್ದ. ಆವಾಗ ರಾಕ್ಷಸರು ತಿನ್ನಲಿಕ್ಕೆ ಅಂತ ಬಂದರು. ರಾಕ್ಷಸರು ತಿನ್ನಲಿಕ್ಕೆ ಅಂತ ಬಂದಾಗಲೂ ಕೂಡ ಈ ಸ್ವಯಂಭೂಮನು ಏನು ಮಾಡಲಿಲ್ಲ, ಪ್ರಾರ್ಥನೆಯನ್ನು ಮಾಡಲಿಲ್ಲ ಅಂತೆ. ಭಗವಂತ ನನ್ನನ್ನು ರಕ್ಷಣೆ ಮಾಡುವಂತ ತನ್ನ ಪಾಡಿಗೆ ತಾನು ತನ್ನ ಕರ್ತವ್ಯವಾದಂಥ ತಪಸ್ಸನ್ನು ಮಾಡ್ತಾ ಇದ್ದ. ಪರಮಾತ್ಮ ಬಂದ, ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಅವನನ್ನು ರಕ್ಷಣೆ ಮಾಡಿದ. ಅದೇ ರೀತಿಯಾಗಿ ಜೀವನದಲ್ಲೂ ಕೂಡ ಪರಮಾತ್ಮನ ಹತ್ತಿರ ನಾವು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಮತ್ತೇನು ಮಾಡಬೇಕು, ನಮ್ಮ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳೋದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಲ್ಲಿ ಪರಮಾತ್ಮ ಎಲ್ಲಿಯೂ ಕೂಡ ನೀವು ಪ್ರಾರ್ಥನೆ ಮಾಡಿ ಹಾಗೆ ಹೀಗೆ ಅಂತ ಏನೂ ಹೇಳಿಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ನಿರಂತರವಾಗಿ ತಮ್ಮ ಪಾಲಿನ ಕರ್ತವ್ಯಗಳನ್ನು ತನ್ನ ಪ್ರಾರ್ಥನೆಯನ್ನು ಯಾರು ನಿರಂತರವಾಗಿ ಮಾಡ್ತಾ ಇರ್ತಾರೋ ಅವರು ಜೀವನದಲ್ಲಿ ಯಾವ ರೀತಿಯಾದ ಕಷ್ಟ ಬಂದರೂ ಕೂಡ ಅಲ್ಲಿ ಏನಾಗುತ್ತೆ, ಮೊದಲು ನಾನು ಹೋಗಿ ನಿಂತುಕೊಂಡು ಅವರ ಎಲ್ಲ ವಿಧವಾದಂಥ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಸ್ವಯಂಭೂಮನವೂ ಪ್ರಾರ್ಥನೆ ಮಾಡಲಿಲ್ಲ. ಅದೇ ರೀತಿಯಾಗಿ ನಮಗೂ ಕೂಡ ಆ ರೀತಿಯಾದಂತಹ ಗಟ್ಟಿಯಾದಂತಹ ನಂಬಿಕೆ ಪರಮಾತ್ಮನ ಮಾತಿನಲ್ಲಿ ಇದ್ದಾಗ ಏನಾಗುತ್ತೆ, ಪರಮಾತ್ಮನು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ನಾವು ಈ ಉಪನಿಷತ್ತಿನಲ್ಲಿ ಮತ್ತು ಗೀತೆಯಲ್ಲಿ ತಿಳಿದುಕೊಳ್ಳಬಹುದು. ಹೀಗೆ ಏನಾಯಿತು, ಅವರನ್ನೆಲ್ಲ ಸಂಹಾರ ಮಾಡಿ ಪರಮಾತ್ಮ ಸ್ವಯಂಭುವ ಮನುವನ್ನು ರಕ್ಷಣೆ ಮಾಡಿದ. ರಕ್ಷಣೆ ಮಾಡಿದಾಗ ಅವನ ಬಾಯಿಂದಾಗಿ ಬಂದಂತಹ ಮಂತ್ರಗಳು ಅಂತ ಹೇಳಿದರೆ ಅದೇ ಈಶಾವಾಸ್ಯೋಪನಿಷತ್ತು ಎಂಬುದಾಗಿ ಪ್ರಖ್ಯಾತವಾದಂತಹ ಮಂತ್ರಗಳು, 20 ಮಂತ್ರಗಳು. ಅದರಲ್ಲಿ ಮೊದಲ ಮಂತ್ರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾಘೃದಃ ಕಸ್ಯ ಸ್ವಿಧನಂ ಎಂಬುದಾಗಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಮಂತ್ರ. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತು ಏನಾಗಿದೆ ಅಂತ ಹೇಳಿದರೆ ಅದು ಈಶಾವಾಸ್ಯ ಆಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಏನು ಈಶಾವಾಸ್ಯ ಅಂತ ಹೇಳಿದರೆ, ಈಶಸ್ಯ ಆವಾಸಯೋಗ್ಯಂ ಈಶಾವಾಸ್ಯಂ
ಇಡೀ ಜಗತ್ತು ಅದು ಯಾರ ಮನೆ ಅಂತ ಹೇಳಿದರೆ ಅದು ಪರಮಾತ್ಮನ ಮನೆ ಹೊರತು ಅದ್ಯಾವುದೂ ಕೂಡ ನಮ್ಮ ಮನೆ ಅಲ್ಲ. ಯಾಕೆ ಅಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು, ಅದನ್ನು ರಕ್ಷಣೆ ಮಾಡುವವನು ಮತ್ತು ಸಂಹಾರ ಮಾಡುವವನು ಯಾರಾಗಿದ್ದಾರೆ? ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಇಡೀ ಜಗತ್ತೇ ಪರಮಾತ್ಮನ ಮನೆ. ಸುಮ್ಮನೆ ಕೇವಲ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಸ್ವರ್ಗ, ಮೋಕ್ಷ ಇದು ಮಾತ್ರ ಪರಮಾತ್ಮನ ಮನೆಯಲ್ಲ, ಇಡೀ ಜಗತ್ತೇ ಪರಮಾತ್ಮನ ಮನೆ ಅಂತ ಇಲ್ಲಿ ಹೇಳ್ತಾರೆ. ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ಯಾಂ ಅಂತ ಹೇಳಿ ಈ ಪ್ರಕೃತಿಯಲ್ಲಿರುವಂಥ ಇಡೀ ಜಗತ್ತೇನಿದೆ ಆ ಇಡೀ ಜಗತ್ತೇ ಪರಮಾತ್ಮನ ಮನೆ, ಅದ್ಯಾವುದೂ ಕೂಡ ನಮ್ಮದಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ಇದರಿಂದ ನಮಗೇನು ಅಂತ, ಇಡೀ ಜಗತ್ತು ಪರಮಾತ್ಮನ ಮನೆ ಆಯಿತು, ನಮಗೇನು? ಅದಕ್ಕೆ ಹೇಳ್ತಾರೆ, ಇಡೀ ಜಗತ್ತು ಪರಮಾತ್ಮನೇ ಮನೆ ಆಗಿದೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದರೆ, ತೇನ ತ್ಯಕ್ತೇನ ಭುಂಜೀತಾ ಮಾಗೃಧ ಕಸ್ಯ ಸ್ವಿಧನಂ ಅಂತ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಡೀ ಜಗತ್ತು ಪರಮಾತ್ಮನ ಮನೆ ಆಗಿದೆ, ಆದ್ದರಿಂದಾಗಿ ಪರಮಾತ್ಮ ಏನನ್ನು ಕೊಡ್ತಾನೋ ಅದರಿಂದಾಗಿ ನಾವು ಸಂತೃಪ್ತಿಯ ಜೀವನವನ್ನು ಮಾಡಬೇಕು ಎಂಬುದಾಗಿ ಉಪನಿಷತ್ತು ತಿಳಿಸುವಂತಹ ಪ್ರಧಾನವಾದಂತಹ ಅಂಶ. ಇದನ್ನು ಯಾಕೆ ಹೇಳ್ತಾ ಇದೆ ಅಂತ ಹೇಳಿದರೆ, ಮುಂದೆ ಉಪನಿಷತ್ತಿನಲ್ಲಿ ಅನೇಕ ರೀತಿಯಾದಂತಹ ಪರಮಾತ್ಮನ ಸ್ವರೂಪವನ್ನು ನಮಗೆ ಉಪದೇಶ ಮಾಡುತ್ತೆ ಉಪನಿಷತ್ತು. ಅಂತಹ ಉಪದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಕೇಳಬೇಕು ಅಂತೇಳಿ ಒಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ, ಅದರಲ್ಲಿ ಮೊದಲ ಯೋಗ್ಯತೆ ಅಂತ ಹೇಳಿದ್ರೆ ತೃಷ್ಣಾ ವಿಚ್ಛೇದ, ಅರ್ಥಾತ್ ಆಸೆಯನ್ನು ಬಿಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆಸೆಯನ್ನು ಬಿಡಬೇಕು, ಜಿಜ್ಞಾಸೆಯನ್ನು ಬೆಳೆಸ್ಕೊಳ್ಬೇಕು ಅಂತ. ಅಂದರೆ ಪರಮಾತ್ಮನ ಬಗ್ಗೆ ತಿಳಿಯುವಂಥ ಜಿಜ್ಞಾಸೆ ಬೆಳೆಸ್ಕೊಳ್ಬೇಕು, ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳನ್ನು ಬಿಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು ತೇನ ತ್ಯಕ್ತೇನ ಭುಂಜೀತಾ, ಪರಮಾತ್ಮ ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿಯನ್ನು ಪಡಬೇಕು, ಅದನ್ನು ಬಿಟ್ಟು ಮಾಗೃಧ, ಯಾರ ಹತ್ತಿರನೂ ಕೂಡ ಹೋಗಿ ಕೈ ಚಾಚಿ ಬೇಡಬೇಡಿ. ಪರಮಾತ್ಮ ನಿಮ್ಮ ಯೋಗ್ಯತೆಗೆ ತಕ್ಕಂತೆ, ನಿಮ್ಮ ಕೆಲಸಕ್ಕೆ ತಕ್ಕಂತೆ ಏನನ್ನು ಕೊಡ್ತಾನೋ ಅದರಿಂದಾಗಿಯೇ ತೃಪ್ತಿಯಾದಂತಹ ಜೀವನವನ್ನು ಮಾಡಿ, ಹೊರತು ಯಾರ ಹತ್ತಿರನೂ ಕೂಡ ಹೋಗಿ ದೇಹಿ ಅಂತ ಕೈ ಚಾಚಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಕಸ್ಯ ಸ್ವಿಧನಂ, ಇದು ಯಾರ ಸಂಪತ್ತು? ಸಂಪತ್ತೆಲ್ಲದು ಕೂಡ ಪರಮಾತ್ಮನ ಸಂಪತ್ತು. ಹಾಗಾಗಿ ಕೊಟ್ಟರೆ ಅವನು ಕೊಡಬೇಕು, ಬೇರೆಯವರಿಗೆ ಕೊಡಲಿಕ್ಕೆ ಯೋಗ್ಯತೆಯೇ ಇಲ್ಲ, ಅಧಿಕಾರವೇ ಇಲ್ಲ. ಹಾಗಾಗಿ ನೀವ್ಯಾರೂ ಕೂಡ ಬೇರೆಯವರ ಹತ್ತಿರ ಹೋಗಿ ಕೇಳಬೇಡಿ, ಆಸೆಯನ್ನು ಬಿಡಿ, ಸಂತೃಪ್ತಿಯನ್ನು ಬೆಳೆಸಿಕೊಳ್ಳಿ ಇದ್ದದ್ದರಲ್ಲಿ ಎಂಬುದಾಗಿ ಉಪನಿಷತ್ತು ಹೇಳುವಂತಹ ಪ್ರಧಾನವಾದಂತಹ ಅಂಶ. ಇಲ್ಲಿ ಒಂದು ಮಾತು ಬರುತ್ತೆ, ತೇನ ತ್ಯಕ್ತೇನ ಭುಂಜೀತಾ ಅಂತ. ತ್ಯಕ್ತೇನ ಅಂತೇಳಿ ಸಾಮಾನ್ಯವಾಗಿ ಅರ್ಥ ಸಂಸ್ಕೃತದಲ್ಲಿ ಬಿಟ್ಟಿದ್ದು, ಬಿಸಾಕೋದು ಅಂತ. ಆದರೆ ಇಲ್ಲಿ ಆ ಅರ್ಥ ಅಲ್ಲ. ಮಧ್ವಾಚಾರ್ಯರು ಅದಕ್ಕೆ ಭಾಷ್ಯವನ್ನು ಬರಿಬೇಕಾದ್ರೆ ಹೇಳ್ತಾರೆ, ತ್ಯಕ್ತೇನ ದತ್ತೇನ, ದತ್ತ ಅಂತ ಹೇಳಿ ಕೊಡುವುದು ಅಂತ. ಪರಮಾತ್ಮ ಕೊಟ್ಟಿದ್ದರಿಂದಾಗಿ ನಾವೇನು ಮಾಡಬೇಕು? ಜೀವನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಆ ರೀತಿಯಾಗಿ ಮಾಡಬೇಕು ಅಂತ, ಅದಕ್ಕೆ ಗೀತೆಯಲ್ಲಿ ಬರುವಂತಹ ಒಂದು ಮಾತು. ಗೀತೆಯಲ್ಲಿ ಪರಮಾತ್ಮ ಸಾಮಾನ್ಯರಾದಂತಹ ನಮಗೆ ಬರುವಂತಹ ಒಂದು ಜಿಜ್ಞಾಸೆಗೆ ಉತ್ತರ ಕೊಡ್ತಾನೆ. ನಮಗೆಲ್ಲ ಒಂದು ಚಿಂತೆ ಇರುತ್ತೆ, ಪರಮಾತ್ಮನಿಗೆ ನಾವು ಏನು ಕೊಡಬೇಕು ಅಂತ. ಒಬ್ಬ ವ್ಯಕ್ತಿ ನೋಡಿದರೆ ಪರಮಾತ್ಮನಿಗೆ ಬಂಗಾರವನ್ನು ಕೊಡ್ತಾನೆ, ಇನ್ನೊಬ್ಬ ವ್ಯಕ್ತಿ ನವರತ್ನ ಸಮರ್ಪಣೆ ಮಾಡ್ತಾರೆ. ಹೀಗೆ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಕೈಯಲ್ಲಿ ಏನೇನಾಗುತ್ತೆ ಎಲ್ಲವೂ ಕೂಡ ಸಮರ್ಪಣೆ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಕೈಲಿ ಅಷ್ಟೆಲ್ಲ ಸಾಮರ್ಥ್ಯ ಇಲ್ಲ. ನಮಗೇನೋ 100 ರೂಪಾಯಿನೋ 1000 ರೂಪಾಯಿ ಕೊಡುವಂತಹ ಸಾಮರ್ಥ್ಯ ಇರುತ್ತೆ. ಕೆಲವೊಬ್ಬರಿಗೆ ಅದು ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಹಾಗಾದರೆ ಪರಮಾತ್ಮ ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲವೋ? ದೊಡ್ಡ ದೊಡ್ಡ ಶ್ರೀಮಂತರು ಕೊಟ್ಟಿದ್ದನ್ನು ಮಾತ್ರ ಸ್ವೀಕಾರ ಮಾಡ್ತಾನೋ, ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲವಂತಹ ಜಿಜ್ಞಾಸೆ ನಿಮಗೆಲ್ಲ ಸಾಮಾನ್ಯರಿಗೆ ಇರುತ್ತೆ. ಅದಕ್ಕೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ಪರಮಾತ್ಮ 4 ಪದಾರ್ಥಗಳನ್ನು ಹೇಳ್ತಾನೆ. ಪತ್ರ, ಪುಷ್ಪ, ಫಲ, ತೋಯ ಅಂತ. ಅಂದರೆ ಪತ್ರ ಅಂತ ಹೇಳಿದರೆ ಯಾವುದೋ ಒಂದು ಪತ್ರೆ, ತುಳಸಿ ಪತ್ರ, ಫಲ ಹಣ್ಣು, ಅದೇ ರೀತಿಯಾಗಿ ಪುಷ್ಪ ಹೂವು, ಕೊನೆಗೆ ಇದೂ ಆಗಲಿಲ್ಲ ಅಂತ ಹೇಳಿದರೆ ತೋಯ ಅಂದರೆ ನೀರು ಅಂತ.
ಇಲ್ಲಿ ಪರಮಾತ್ಮ ದುಡ್ಡು, ಕಾಸು, ಬೆಳ್ಳಿ, ಬಂಗಾರ ಯಾವುದನ್ನು ಸೇರಿಸ್ತಿಲ್ಲ. ಅವನು ಸೇರಿಸಿದ್ದು ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನು. ಹಾಗಂದ ತಕ್ಷಣ ನಾವು ಹೇಗೆ ಬೇಕು ಕೊಟ್ಟರು ಕೂಡ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತೆ. ಹೇಳ್ತಾನೆ, ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ. ಪತ್ರ, ಪುಷ್ಪ, ಫಲ ಇದೆಲ್ಲವೂ ಆಗದೆ ಹೋದರೆ ಕೊನೆಗೆ ನೀರನ್ನಾದರೂ ಸಮರ್ಪಣೆ ಮಾಡಿದರೆ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಆದರೆ ಹೇಗೆ ಸಮರ್ಪಣೆ ಮಾಡಬೇಕು? ಭಕ್ತ್ಯಾ ಪ್ರಯಚ್ಛತಿ ಅಂತ. ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ, ನಾನು ಸ್ವೀಕಾರ ಮಾಡಿಯೇ ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ, ತ್ಯನತ್ಯಕ್ತೇನ ಭುಂಜಿತಃ ಅನ್ನೋದಕ್ಕೂ ಪತ್ರಂ ಪುಷ್ಪಂ ಫಲಂ ತೊಯ್ಯಂ ಅನ್ನೋದಕ್ಕೆ ಏನು ಸಂಬಂಧ ಅಂತ ಹೇಳಿದ್ರೆ, ಪರಮಾತ್ಮ ಅವನು ಚತುರ್ದಶ ಭುವನಾಧಿಪತಿ ಅಂತ ಕರೆಸ್ಕೊಳ್ತಾನೆ. ಅಂದರೆ 14 ಲೋಕಗಳಿಗೂ ಒಡೆಯ, ಇಡೀ ಸಮಗ್ರ ಬ್ರಹ್ಮಾಂಡಕ್ಕೆ ಒಡೆಯ. ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದಂತಹ ಪರಮಾತ್ಮ ನಾವು ಸಮರ್ಪಣೆ ಮಾಡುವಂತಹ ಹೂವು, ಹಣ್ಣು, ಎಲೆ, ನೀರನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ, ಅಂದರೆ ಅಂತಹ ಪರಮಾತ್ಮನೇನೆ ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ ನಾವೇನು ಮಾಡಬೇಕು? ಪರಮಾತ್ಮ ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು ಅಂತ. ಪರಮಾತ್ಮ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಿರಬೇಕು? ಮೊದಲು ನಮ್ಮ ಹತ್ತಿರ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಅಂತ ಹೇಳಿದರೆ ಪರಮಾತ್ಮ ಏನು ಕೊಡ್ತಾನೋ ಅದನ್ನು ನಾವು ಸ್ವೀಕಾರ ಮಾಡಿ ಸಂತೃಪ್ತಿಯಿಂದಾಗಿ ಜೀವನ ಮಾಡಿದಾಗ ಮಾತ್ರ ಪರಮಾತ್ಮ ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೆ. ನಮಗೆ ಪರಮಾತ್ಮ ಕೊಡೋದು ಯಾವುದು ಬೇಕಾಗಿಲ್ಲ, ನಮಗೇನು ಬೇಕೋ ನಾವು ತೊಗೊಳ್ತೇವೆ, ಪರಮಾತ್ಮಕ್ಕೆ ಮಾತ್ರ ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಲಿ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಪರಮಾತ್ಮ ನಾವು ಕೊಟ್ಟಂತಹ ಹೂವು, ಹಣ್ಣು ಎಲ್ಲವನ್ನು ಕೂಡ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಪರಮಾತ್ಮ ಏನು ಕೊಡ್ತಾನೋ ಅಷ್ಟರಲ್ಲಿಯೇ ಸಂತೃಪ್ತಿಯ ಜೀವನವನ್ನು ಮಾಡಿದಾಗ ಪರಮಾತ್ಮ ನಾವು ಏನನ್ನು ಸಮರ್ಪಣೆ ಮಾಡಿದರೂ ಕೂಡ ಅದನ್ನು ಪ್ರೀತಿಯಿಂದಾಗಿ ಸ್ವೀಕಾರವನ್ನು ಮಾಡಿ ನಮಗೆ ವಿಶಿಷ್ಟವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ತೇನ ತ್ಯಕ್ತೇನ ಭುಂಜಿತಃ ಅನ್ನೋದಕ್ಕೂ ಮತ್ತು ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋದಕ್ಕೂ ನಾವು ಒಂದು ಯೋಜನೆಯನ್ನು ಮಾಡಬಹುದು. ಹೀಗೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರು. ಇಷ್ಟೆಲ್ಲ ಆಗಿ ಕೊನೆಗೆ ಹೇಳ್ತಾರೆ, ಪರಮಾತ್ಮ ಕೊಟ್ಟದಲ್ಲಿ ನೀನು ತೃಪ್ತಿಪಡು, ಮಾ ಗೃದಃ ಕಸ್ಯ ಸ್ವಿಧನಂ ಅಂತ. ಅಂದರೆ ಯಾರೊಬ್ಬರ ಸಂಪತ್ತನ್ನು ಕೂಡ ನೀನು ಅಪಹಾರ ಮಾಡಬೇಡ, ಕೇಳಬೇಡ ಎಂಬುದಾಗಿ ತಿಳಿಸ್ತಾರೆ. ಯಾಕೆ ಅಂದರೆ ಹೇಳಿದರೆ, ಇನ್ನೊಬ್ಬರ ಸಂಪತ್ತು ಅದು ಯಾವತ್ತಿದ್ದರೂ ಕೂಡ ಇನ್ನೊಬ್ಬರ ಸಂಪತ್ತೇ. ಅದು ಇನ್ನೊಬ್ಬರ ಸಂಪತ್ತನ್ನು ನಾವು ಕಳ್ಳತನ ಮಾಡಿ ಏನಾದರೂ ಮಾಡಿ ನಮ್ಮ ತಂದುಕೊಂಡ್ರೂ ಕೂಡ ಅದರ ನಿಜವಾದ ಒಡೆಯ ಯಾರಾಗಿರ್ತಾನೆ? ಇನ್ನೊಬ್ಬ ವ್ಯಕ್ತಿಯೇ ಆಗಿರ್ತಾನೆ. ಹಾಗಾಗಿ ಇನ್ನೊಬ್ಬರ ಸಂಪತ್ತನ್ನು ನಾವು ಅಪಹಾರ ಮಾಡಿದಾಗ ಅದರಲ್ಲಿ ಇಲ್ಲಿಯೂ ಸುಖ ಇಲ್ಲ, ಮುಂದೇನೂ ಸುಖ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ದುರ್ಯೋಧನೇ ಉದಾಹರಣೆ. ದುರ್ಯೋಧನ ಯುದ್ಧ ಅಂತ ನಿಶ್ಚಯ ಮಾಡಿದ, ಯುದ್ಧ ಆದಮೇಲೆ ಗೀತೆ ಬಂತು. ಇಷ್ಟೆಲ್ಲ ಆಗಲಿಕ್ಕೆ ಪ್ರಧಾನ ಕಾರಣ ಏನು ಅಂತ ಹೇಳಿದ್ರೆ ದುರ್ಯೋಧನನ ಆಸೆ ಅಲ್ಲ, ದುರಾಸೆ. ಇಲ್ಲಿ ಪರಮಾತ್ಮ ಹೇಳಿದ್ದು, ಉಪನಿಷತ್ತು ಹೇಳೋದು ಕೇವಲ ಆಸೆ ಪಡಬೇಡಿ ಅಂತ. ದುರ್ಯೋಧನದ್ದು ಕೇವಲ ಆಸೆ ಅಲ್ಲ, ದುರಾಸೆ. ಯಾಕೆ ಅಂತ ಹೇಳಿದ್ರೆ ಪಾಂಡವರಿಗೆ ಒಂದು ಸಣ್ಣ ಸೂಜಿಯಷ್ಟು ಕೂಡ ಜಾಗ ಕೊಡದೇನೆ ಅವರ ರಾಜ್ಯವು ನನಗೇ ಬೇಕು, ನನ್ನದು ನನಗೇ ಬೇಕು ಅಂತ ಇನ್ನೊಬ್ಬರ ರಾಜ್ಯದ ಮೇಲೆ ಆಸೆ ಪಟ್ಟ. ಆಸೆ ಪಟ್ಟಿದ್ದಕ್ಕೆ ಏನಾಯಿತು? ಅದರಿಂದ ಅವರ ಮೇಲೆ ದ್ವೇಷ, ದ್ವೇಷದಿಂದಾಗಿ ಅಸೂಯೆ, ಅಸೂಯೆಯಿಂದಾಗಿ ಅವರ ಮೇಲೆ ಯುದ್ಧ ಮಾಡಬೇಕು ಅಂತ ಕೆಟ್ಟ ಆಲೋಚನೆ. ಅದರಿಂದ ಏನಾಯಿತು? ಯುದ್ಧ ಏನೋ ಆಯಿತು. ಯುದ್ಧದಿಂದ ನಾಶ ಆಗಿದ್ಯಾರು? ಪಾಂಡವರಲ್ಲ, ಹೊರತು ಅವರ ಸಂಪತ್ತನ್ನು ಅಪಹಾರ ಮಾಡಬೇಕು ಅಂತ ಬಯಸಿದಂತಹ ದುರ್ಯೋಧನ. ಹಾಗಾಗಿ ಇನ್ನೊಬ್ಬರ ಸಂಪತ್ತನ್ನು ಸರ್ವಥಾ ಅಪಹಾರ ಮಾಡಬಾರ್ದು, ಕೇಳಬಾರದು, ಬೇಡಬಾರದು, ಏನೂ ಮಾಡಬಾರ್ದು. ಪರಮಾತ್ಮ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನನ್ನು ಕೊಟ್ಟಿರ್ತಾನೋ ಅದರಿಂದಾಗಿ ನಾವು ಸಂತೃಪ್ತಿಯಾದಂತಹ ಜೀವನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ ಹಾಗೆ ಒಂದು ಕಥೆ ಇದೆ. ಒಂದು ಊರಲ್ಲಿ ಒಬ್ಬ ಬಡವನಾದಂಥ ವ್ಯಕ್ತಿ ಇರ್ತಾನೆ ಅಂತೆ. ಅವನಿಗೇನೋ ಒಂದು ಸಮಸ್ಯೆ ಬರುತ್ತೆ, ಏನೋ ಅರ್ಜೆಂಟ್ ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೆ 5,000 ರೂಪಾಯಿ ಬೇಕಾಗಿರುತ್ತೆ. ಹೆಂಡತಿ ಮತ್ತು ಗಂಡ ಇಬ್ಬರು ವಿಚಾರ ಮಾಡ್ತಾರೆ, ಏನು ಮಾಡೋದು, 5,000 ರೂಪಾಯಿ ಬೇಕಾಗಿದೆ ಅಂತ. ಯಾಕೆ ಚಿಂತೆ ಮಾಡಿಬಿಡಿ, ನಮ್ಮ ಊರಲ್ಲಿ ಸಾಹುಕಾರತಿದ್ದಾರಲ್ಲ ಅವ್ರ ಹತ್ರ ಹೋಗಿ ಅವ್ರು 5,000 ರೂಪಾಯಿ ಕೊಡ್ತಾರೆ ನಿಮಗೆ ಅಂತ ಹೆಂಡತಿ ಹೇಳಿ ಕಳಿಸ್ತಾಳೆ. ಸರಿ ಅಂತ ಗಂಡ ಏನು ಮಾಡ್ತಾನೆ, ಆ ಸಾಹುಕಾರ ಮನೆಗೆ ಹೋಗ್ತಾನೆ. ಆವಾಗ ಆ ಮನೆ ಯಜಮಾನ ಪೂಜೆ ಮಾಡ್ತಾ ಇರ್ತಾನೆ. ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂತ ಆಳು ಬಂದು ಹೇಳ್ತಾನೆ. ಸರಿ ಅಂತ ಕೂತ್ಕೊಳ್ತಾನೆ. ಏನೋ ಜೋರಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಮನೆ ಯಜಮಾನ. ಏನಂತ ಹತ್ರ ಹೋಗಿ ಕೇಳ್ತಾನೆ, ದೇವರೇ, ಈ ಜಗತ್ತಿನಲ್ಲಿ ನನ್ನ ಊರಿನಲ್ಲಿ ಅನೇಕ ಜನ ಕೋಟ್ಯಾಧಿಪತಿಗಳಿದ್ದಾರೆ,
ನಮ್ಮೂರಿನಲ್ಲಿ ಅನೇಕ ಜನ ಇದ್ದಾರೆ. ಆದರೆ ನಾನು ಕೋಟ್ಯಾಧಿಪತಿ ಅಲ್ಲ. ನನ್ನ ಹತ್ರ 95 ಲಕ್ಷ ಇದೆ. ಇನ್ನು 5 ಲಕ್ಷ ಸಿಕ್ಕರೆ ನಾನೇನಾಗ್ತೀನಿ? ಕೋಟ್ಯಾಧಿಪತಿ ಆಗ್ತೀನಿ. ಹಾಗಾಗಿ ನನಗೆ ದಯವಿಟ್ಟು 5 ಲಕ್ಷ ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇದನ್ನು ಕೇಳಿ ಆ ಬಡವ ವ್ಯಕ್ತಿ ತನ್ನ ಮನೆಗೆ ವಾಪಸ್ ಬಂದುಬಿಡ್ತಾನೆ. ಹೆಂಡತಿ ಕೇಳ್ತಾಳೆ, ದುಡ್ಡು ಇಸ್ಕೊಂಡು ಬಂದ್ರಾ ಅಂತ. ಇಸ್ಕೊಂಬರಲಿಲ್ಲ ಅಂತ ಹೇಳ್ತಾಳೆ. ಯಾಕೆ ತೊಗೊಂಬರಲಿಲ್ಲ? ಮನೆಗೆ ಹೋಗಿದ್ರೆ ಇಲ್ವೋ ಅಂತ. ಮನೆಗೆ ಹೋಗಿದ್ದೆ. ಇದನ್ನೂ ಇಲ್ಲ ಸಾಹುಕಾರನೂ ಇದ್ದ. ಮತ್ತೆ ಯಾಕೆ ಕೇಳಲಿಲ್ಲ? ಇಲ್ಲ, ಅವನು ನಮಗಿಂತಲೂ ದೊಡ್ಡ ಬಡವ ಅಂತ. ಇದೇನು ಹೀಗೆ ಹೇಳ್ತೀನಿ, ಹುಚ್ಚಿಡ್ದಿದ ಅಂತ. ಇಡೀ ನಮ್ಮ ಊರಿಗೇನೆ ಅವನು ದೊಡ್ಡ ಭಾರಿ ಶ್ರೀಮಂತ, ನೀವು ನೋಡಿದರೆ ಬಡವ ಅಂತ ಹೇಳ್ತಿರಲ್ಲ ಅಂತ. ಇಲ್ಲ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದ ದೇವರ ಹತ್ರ, ಏನು ಅಂತ ಹೋಗಿ ಕೇಳಿಸ್ಕೊಂಡೆ. ಅವನು ಪ್ರಾರ್ಥನೆ ಮಾಡ್ತಾಯಿದ್ದ ಏನು ಅಂತ ಹೇಳಿದ್ರೆ, ದೇವರೇ ನನಗೆ ಇನ್ನೂ 5 ಲಕ್ಷ ಕೊಡು, ನಾನು ಕೋಟ್ಯಾಧಿಪತಿ ಆಗ್ತೇನೆ ಅಂತ. ನಮಗೆ ಬೇಕಾಗಿದ್ದದೆಷ್ಟು? 5,000. ಅವನಿಗೆ ಬೇಕಾಗಿರೋದೆಷ್ಟು? 5 ಲಕ್ಷ. ಹಾಗಾಗಿ ದೊಡ್ಡ ಬಡವ ಯಾರಾದ? 5 ಲಕ್ಷದ ಕೊರತೆ ಇರುವಂತಹ ಅವನೇ ದೊಡ್ಡ ಬಡವ, ನಾನು ಅವನಿಗಿಂತ ಕಡಿಮೆ ಬಡವ. ಹಾಗಾಗಿ ನಾನೇನು ಮಾಡಲಿಲ್ಲ, ಅವನ ಹತ್ರ ಕೇಳಲಿಲ್ಲ ಎಂಬುದಾಗಿ ಹಾಗೆ ಒಂದು ಕತೆ. ಇದರ ಅರ್ಥ ಆಂತರ್ಯ ಏನು ಅಂತ ಹೇಳಿದರೆ, ಎಷ್ಟಿದ್ದರೂ ಕೂಡ ನಮಗೆ ತೃಪ್ತಿ ಇರಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಏನಾಗೋದಿಲ್ಲ, ಅದು ನಮ್ಮನ್ನು ಸುಖದ ಕಡೆಗೆ ಕರೆದುಕೊಂಡು ಹೋಗೋದಿಲ್ಲ. ನಿರಂತರವಾಗಿ ಏನೋ ಚಿಂತೆಗಳೇ ಇರ್ತವೆ. ಹಾಗಾಗಿ ಸಂತೃಪ್ತಿಯಾದಂತಹ ಜೀವನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದೆ ಉಪನಿಷತ್ತು. ತೇನ ತ್ಯಕ್ತೇನ ಭುಂಜೀತಾಹ ಅಂತ, ಅಂದರೆ ಪರಮಾತ್ಮ ಕೊಟ್ಟಿದ್ದರಿಂದಾಗಿ ಜೀವನ ಮಾಡಬೇಕು ಅಂತ. ಸರಿ, ಪರಮಾತ್ಮ ಕೊಡೋದು ಅಂದರೆ ಏನು? ಪರಮಾತ್ಮ ನಮ್ಮ ಕೈಗೆ ಬಂದು ಪ್ರತಿನಿತ್ಯ ಪ್ರತಿ ತಿಂಗಳು ಇಷ್ಟು ಸಂಬಳ ಅಂತ ಕೈಗೆ ಬಂದು ಕೊಡ್ತಾನ? ಕೊಡೋದಿಲ್ಲ. ಅಥವಾ ಕನಸಿನಲ್ಲಿ ಬಂದು ಕೊಡ್ತಾನ? ಕೊಡೋದಿಲ್ಲ. ಹಾಗಾದರೆ ಪರಮಾತ್ಮ ಕೊಡುವುದು ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಟೀಕಾಕಾರರು, ಪರಮಾತ್ಮ ಕೊಡುವುದು ಅಂತ ಹೇಳಿದರೆ ಯಾವುದು ನ್ಯಾಯವಾದಂತಹ ಸಂಪಾದನೆಯೋ ಅದೇ ಪರಮಾತ್ಮ ಕೊಟ್ಟಿದ್ದು, ಯಾವುದು ಅನ್ಯಾಯದ ಸಂಪಾದನೆಯೋ ಅದೇ ಅಪಹಾರ ಮಾಡಿದ್ದು ಎಂಬುದಾಗಿ. ಅದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ. ತನ್ನ ಪಾಲಿನ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದಾಗ ಫಲ ಎಂಬುದು 100ಕ್ಕೆ 100% ಸಿಕ್ಕೇ ಸಿಗುತ್ತೆ. ಒಬ್ಬ ವ್ಯಕ್ತಿ ಇರ್ತಾನೆ, ಯಾವುದೋ ಡಾಕ್ಟರು ಇಂಜಿನಿಯರ್ ಏನೋ ಒಂದು ವೃತ್ತಿಯಲ್ಲಿ ಇರಲಿ, ಅವನು ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ಕೊನೆಗೆ ಸಂಬಳವಂತ ಬರುತ್ತೆ, ತಿಂಗಳ ಕೊನೆಗೆ. ಅದೇ ಪರಮಾತ್ಮ ಕೊಟ್ಟಿದ್ದು. ಹಾಗಾಗಿ ಪರಮಾತ್ಮ ಕೊಡೋದು ಅಂತ ಹೇಳಿದ್ರೆ ಪರಮಾತ್ಮ ಬಂದು ಕನಸಿನಲ್ಲಿ ಕೊಡ್ತಾನೋ ಅಥವಾ ಕನಸಿನಲ್ಲಿ ಬಂದು ನಾಳೆ ಇಂಥ ಕಡೆ ನಿಧಿ ಇದೆ ಹುಡುಕು ಅಂತ ಹೇಳ್ತಾನೋ, ಆ ರೀತಿಯೆಲ್ಲ ಮಾಡೋದಿಲ್ಲ. ಪರಮಾತ್ಮ ಕೊಡೋದು, ಅದರಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಅದು ನ್ಯಾಯವಾದಂತಹ ಸಂಪಾದನೆ ಏನಿದೆ ಅದೆಲ್ಲವೂ ಕೂಡ ಪರಮಾತ್ಮ ಕೊಟ್ಟಿದ್ದು. ಹಾಗಾಗಿ ನ್ಯಾಯವಾಗಿ ಸಂಪಾದನೆ ಮಾಡಿದಂತಹ ದುಡ್ಡಿನಲ್ಲಿಯೂ ಕೂಡ ಪ್ರಧಾನವಾಗಿ ಏನಿರಬೇಕು ಅಂತ ಹೇಳಿದ್ರೆ ಸಂತೃಪ್ತಿ ಇರಬೇಕು. ಸಂತೃಪ್ತಿಯೇ ಶ್ರೀಮಂತಿಕೆ. ಕೋಟ್ಯಾಂತರ ರೂಪಾಯಿ ಇದ್ದು ನಮಗೆ ಇನ್ನಷ್ಟು ಬೇಕು ಎಂಬಂತಹ ಆಸೆ ಇದ್ದರೆ ಅದೇನಾಗೋದಿಲ್ಲ. ಎಷ್ಟು ಕೋಟಿಗಟ್ಟಲೆ ಇದ್ದರೂ ಕೂಡ ಅವನು ಬಡವನೇ ಆಗಿರ್ತಾನೆ. ಹಾಗಾಗಿ ಪ್ರಧಾನವಾಗಿ ತೇನ ತ್ಯಕ್ತೇನ ಭುಂಜೀತಃ ಮಾಘೃದ ಕಸ್ಯ ಸಿದ್ಧನಂ, ನಿನ್ನ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ಮಾಡಿಕೊಂಡು ನೀನು ಜೀವನವನ್ನು ಮಾಡ್ತಾ ಇರೋ, ಅದಕ್ಕೆ ತಕ್ಕಂತೆ ಪರಮಾತ್ಮ ಏನು ಮಾಡ್ತಾನೆ, ನಿನಗೆ ಫಲವನ್ನು ಕೊಟ್ಟೇ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ನೀನೇ ಮಾಡ್ತಾ ಇದ್ದೀಯ. ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಇದ್ದೀಯಾ ಸರಿಯಾಗಿ ಅಂತ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಅಂದರೆ ಪರಮಾತ್ಮ 4 ಸೃಷ್ಟಿ ಮಾಡಿದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಸಾಮಾನ್ಯವಾಗಿ ನಮಗಿದು ಏನಂತ ಅನಿಸುತ್ತೆ ಅಂದರೆ ಜಾತಿಯನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಅಂತ ಅನಿಸುತ್ತೆ. ಆದರೆ ಪರಮಾತ್ಮನೇ ಗೀತೆಯಲ್ಲಿ ಹೇಳುವಂತಹ ಮಾತು ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಅಂದರೆ ಒಬ್ಬ ಬ್ರಾಹ್ಮಣ ತಂದೆ ತಾಯಿಗೆ ಹುಟ್ಟಿದ ಮಾತ್ರಕ್ಕೆ ವ್ಯಕ್ತಿ ಬ್ರಾಹ್ಮಣ ಆಗೋದಿಲ್ಲ. ಹೊರತು ಜ್ಞಾನವನ್ನು ಯಾರ್ಯಾರು ಪಡಿತಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಅಂತ. ಯಾರ್ಯಾರು ಪರಾಕ್ರಮದಿಂದಾಗಿ ದೇಶವನ್ನು ರಕ್ಷಣೆ ಮಾಡ್ತಾರೋ, ಊರನ್ನು ರಕ್ಷಣೆ ಮಾಡ್ತಾರೋ ಅವರೆಲ್ಲರೂ ಕೂಡ ಕ್ಷತ್ರಿಯರು. ಯಾರ್ಯಾರು ವಿಶೇಷವಾಗಿ ವ್ಯಾಪಾರವನ್ನು ಮಾಡಿ ನಮ್ಮ ದೇಶದ ಎಕನಾಮಿಯನ್ನು ಜಾಸ್ತಿ ಮಾಡ್ತಾರೋ ಅವರೇನಾಗಿರ್ತಾರೆ, ವೈಶ್ಯರಾಗ್ತಾರೆ. ವ್ಯಾಪಾರವನ್ನು ಯಾರೇ ಮಾಡಲಿ ಅವರೆಲ್ಲರೂ ಕೂಡ ವೈಶ್ಯರೇ ಅಂತ ಕರೆಸ್ಕೊಳ್ತಾರೆ. ಅದೇ ರೀತಿಯಾಗಿ ಶೂದ್ರಾಹ ಅಂತೇಳಿ ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು, ಎಲ್ಲರ ಜಗತ್ತಿನ ಸೇವೆಯನ್ನು ಯಾರು ಮಾಡ್ತಾರೋ ಅವನು ಶೂದ್ರ ಅಂತ ಕರೆಸ್ಕೊಳ್ತಾನೆ. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಂತ ಅದ್ಯಾವುದು ಕೂಡ ಜಾತಿಯನ್ನು ಹೇಳುವಂತಹ ಪದಗಳು ಸರ್ವಥಾ ಅಲ್ಲ, ಅವೆಲ್ಲವೂ ಕೂಡ
ಕರ್ಮವನ್ನು ಹೇಳುವಂತಹ ಪದಗಳು ಎಂಬುದಾಗಿ ಸ್ವಯಂ ಪರಮಾತ್ಮನೇ ಗೀತೆಯಲ್ಲಿ ಹೇಳಿದಂತಹ ಮಾತು. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕರ್ತವ್ಯದಲ್ಲಿ ಆಸಕ್ತಿ ಇರುತ್ತೆ. ಒಬ್ಬರಿಗೆ ಜ್ಞಾನದಲ್ಲಿ ಆಸಕ್ತಿ ಇರುತ್ತೆ, ಇನ್ನೊಬ್ಬರಿಗೆ ಸೇವೆ ಮಾಡೋದರಲ್ಲಿ ಆಸಕ್ತಿ ಇರುತ್ತೆ, ಇನ್ನೊಬ್ಬರಿಗೆ ವ್ಯಾಪಾರದಲ್ಲಿ ಇರುತ್ತೆ, ಇನ್ನೊಬ್ಬನಿಗೆ ದೇಶವನ್ನು ರಕ್ಷಣೆ ಮಾಡಬೇಕು, ನಾನು ಮಿಲಿಟ್ರಿಗೆ ಸೇರಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಏನಾಗುತ್ತೆ, ಪರಮಾತ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ. ಯಾವಾಗ ಅಂತ ಹೇಳಿದರೆ ಎಲ್ಲ ಕಾರ್ಯವನ್ನು ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಎಂಬಂತಹ ಪ್ರಾಮಾಣಿಕತೆಯಿಂದಾಗಿ ನಾವು ಮಾಡುವಂತಹ ಪ್ರತಿಯೊಂದು ಪೂಜೆಯೂ ಕೆಲಸವೂ ಕೂಡ ಪರಮಾತ್ಮನ ಪೂಜೆ ಎಂಬಂತಹ ಒಂದು ಅಭಿಪ್ರಾಯದಿಂದಾಗಿ ಅನುಸಂಧಾನದಿಂದಾಗಿ ನಾವು ಕೆಲಸವನ್ನು ಮಾಡಿದಾಗ ಅದಕ್ಕೆ ತಕ್ಕದಾದಂತಹ ಫಲವನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಅದೇ ಏನಂತ ಕರೆಸ್ಕೊಳ್ಳುತ್ತೆ, ತೇನ ತ್ಯಕ್ತೇನ ಭುಂಜೀತಾಹ, ಅದೇ ಪರಮಾತ್ಮ ಕೊಟ್ಟಂತಹ ಸಂಪತ್ತು. ಅದನ್ನು ಬಿಟ್ಟು ಇನ್ನೊಬ್ಬರ ಹತ್ತಿರ ನೀನು ಯಾವತ್ತೂ ಕೂಡ ಕೈ ಚಾಚಲಿಕ್ಕೆ ಹೋಗಬೇಡ ಎಂಬುದಾಗಿ ಪರಮಾತ್ಮ ತಾನು ಗೀತೆಯಲ್ಲೂ ಉಪದೇಶ ಮಾಡ್ತಾನೆ. ಆ ಗೀತೆಯ ಹೇಳಿದಂತಹ ಮಾತುಗಳೇನೆ ಅದಕ್ಕೆಲ್ಲ ಮೂಲವಾದದ್ದು. ಇದೇ ಈಶಾವಾಸ್ಯ ಮಿದಂ ಎಂಬಂತಹ ಅನೇಕ ಉಪನಿಷತ್ತುಗಳೆಲ್ಲವೂ ಕೂಡ ಅದಕ್ಕೆ ಮೂಲವಾಗಿದೆ. ಹೀಗೆ 1ನೇ ಶ್ಲೋಕದ ಸ್ವಲ್ಪ ಚಿಂತನೆಯನ್ನು ಇವತ್ತು ಮಾಡಿದ್ದೇವೆ. ಇನ್ನೂ ಮುಂದೆ ಬರೆದಂತಹ ಚಿಂತನೆಯನ್ನು ಮುಂದಿನ 5 ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಪರಮಾತ್ಮನ ಸನ್ನಿಧಿಯಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಈ ಮೊದಲನೇ ದಿವಸದ ಪ್ರವಚನವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯಲ್ಲಿ ಈಶಾವಾಸ್ಯೋಪ ಪಂಡಿತರಾದಂತಹ ಶ್ರೀಹರಿ ಆಚಾರ್ ಪೂಜಾರ್ ಅವರಿಗೂ ಕೂಡ ಮಾದನೂರಿನಿಂದ ಬಂದಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ನಾಳೆ 5:15 ಸರಿಯಾಗಿ ಪ್ರವಚನಕ್ಕೆ ಸೇರುವ. ಇಂದು ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯದ ಪ್ರಸ್ತುತಿ ನಡೆಯಲಿದೆ. ಅದರ ಕುರಿತಾಗಿ ಶ್ರೀಯುತ ರಮೇಶ್ ಭಟ್ ಅವರು ಅದರ ಮಾಹಿತಿಯನ್ನು ತಿಳಿಸ್ತಾರೆ. ಎಲ್ಲ ಕಲಾಪ್ರಿಯರು ಆ ನೃತ್ಯಾರಾಧನೆಯನ್ನು ಕೂಡ ವೀಕ್ಷಿಸಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ.